ನನ್ನ ಜೀವನನೇ ರೂಪಿಸಿರೋ ಅಂಥವ್ರು. ನಾನು ಇವತ್ತೊಂದು ಸ್ಟೇಜಲ್ಲಿ ಇದ್ದೀನಿ, ನಾನು ಪೀಸ್ಫುಲ್ಲಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತರಾಗಿರೋರೆ ಅವರು. ಆ ಕಮೆಂಟ್ ನೋಡಿದ್ಮೇಲೆ ಅನ್ನಿಸ್ತು, ಓಕೆ ಇದ್ರ ಬಗ್ಗೆ ನಾನು ಮಾತಾಡಬೇಕು ಒಂದಿನ ಅಂತ. ನನಗೆ ಈ ವಿಚಾರದ ಬಗ್ಗೆ ಮಾತಾಡಬೇಕು, ಕೈಯೆಲ್ಲ ಫುಲ್ ಸ್ವೆಟ್ ಆಗಿಬಿಟ್ಟಿದೆ, ನಡುಕ್ತಾ ಇದೆ. ಒಂದು ಸಿಂಗಲ್ ಹುಡುಗಿ ಮನೆ ಬಿಟ್ಟು ಊರು ಬಿಟ್ಟು ಇಷ್ಟು ದೊಡ್ಡ ಊರು ಬೆಂಗಳೂರಿಗೆ ಬಂದು ಸರ್ವೈವ್ ಆಗಬೇಕು ಅಂತ ಹೇಳಿದ್ರೆ ಇಟ್ಸ್ ವೆರಿ ಟಫ್. ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ ಆ್ಯಕ್ಚುಲಿ ಈ ಒಂದು ವಿಚಾರದ ಬಗ್ಗೆ, ಬಿಕಾಸ್ ದಿಸ್ ಇಸ್ ವೆರಿ ಪ್ರೈವೇಟ್. ಅಪ್ಪ ಅಮ್ಮ ಸ್ವಲ್ಪ ಜಗಳ ಆಡ್ತಾ ಇದ್ರು ಯಾವಾಗ. ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ ನನ್ನ ತಂದೆಗೆ ಇಷ್ಟ ಇರಲಿಲ್ಲ, ಮಾತಾಡ್ಸೋದು ಬಿಟ್ಬಿಟ್ಟಿದ್ರು ನನ್ನ ಜೊತೆಗೆ. ಆ ಟೈಮಲ್ಲಿ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಸೊ ಅವಾಗ ನನ್ನ ಜೊತೆಗೆ ನಿಂತಿದ್ದೆ. ಅವತ್ತು ಆ್ಯಕ್ಚುಲಿ ಮನೇಲಿ ಯಾರೂ ಇರಲಿ. ನಾನು ಐ ಸ್ಟಾರ್ಟೆಡ್ ಶಿವರಿಂಗ್ ಬಿಕಾಸ್ ನಮ್ಮ ಡ್ಯಾಡಿ ಸ್ವಲ್ಪ ಜಾಸ್ತಿನೇ ರೆಬಲ್ ಇದ್ದರು. ಜಗಳ ಆದರೆ ಆಮೇಲೆ ದೊಡ್ಡ ಜಗಳ ಆಗಿಬಿಟ್ರೆ ಏನು ಮಾಡೋದು, ಐ ಸ್ಟಾರ್ಟೆಡ್ ಶಿವರಿಂಗ್ ಲೈಕ್ ಎನಿಥಿಂಗ್. ಆ ಕಡೆಯಿಂದ ಒಂದು ವ್ಯಕ್ತಿ ನಮ್ಮ ಕಡೆಗೇ ನಡ್ಕೊಂಡು ಬರ್ತಾ ಇದ್ದ. ಈಗ ನಮ್ಮ ಡ್ಯಾಡಿ ನನ್ನ ಜೊತೆ ಮಾತಾಡ್ತಾ ಇರಲಿಲ್ಲ, ಸ್ವಲ್ಪ ಫೇಸ್ ತುಂಬ ಕ್ರಿಟಿಕಲ್ ಆಗಿತ್ತು ನನಗೆ. ಸೊ ಕೈಯಲ್ಲಿ ಕೆಲಸನೂ ಇರಲಿಲ್ಲ, ಈ ಕಡೆ ಡ್ಯಾಡಿ ಮಾತಾಡಿಸ್ತಾ ಇಲ್ಲ. ಒಂದು ಹುಡುಗಿ ಒಬ್ಬಳೇ ಇದ್ದಾಳೆ ಅಂತ ಹೇಳಿದ್ರೆ ಅವ್ರು ಯಾರೇ ಆಗಿರಬಹುದು, ಒಳ್ಳೆಯವರೇ ಇರಬಹುದು, ಬಟ್ ಇಂಟೆನ್ಷನ್ಸ್ ಯಾರ್ಯಾರ್ದು ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಿಂಗಲ್ ಹುಡುಗಿರಿಗೆಲ್ಲ ಸಜೆಸ್ಟ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಎಲ್ಲ ಗರ್ಲ್ಸ್ಗೂ ನಾನು ಅದನ್ನೇ ಹೇಳೋದು, ತುಂಬ ಸೇಫ್ ಆಗಿರಿ, ಯಾರನ್ನೂ ಈಸಿಯಾಗಿ ಟ್ರಸ್ಟ್ ಮಾಡಬೇಡಿ. ಹೊಸದಲ್ವಾ ಇಂಡಸ್ಟ್ರಿ, ಹೊಸದು, ಜನರು ಹೊಸಬ್ರು. ಇವಾಗ ಈ ಸೆಟ್ಟಿಂದ ಇನ್ನೊಂದು ಸೆಟ್ಟಿಗೆ ಹೋದ್ರೆ ಅಲ್ಲಿ ಹೇಗಿರುತ್ತೋ. ಆಡಿಷನ್ನೇ ಸುಮಾರು ಹೊತ್ತು ಮಾಡಿದ್ರು, 1 hour ಮಾಡಿದ್ರು ನನಗೆ. ಆ್ಯಂಡ್ ಚಾನಲಿಂದ ಒಂದು ಹುಡುಗಿನ ಕಳಿಸಿದ್ರು. ಆ ಹುಡುಗಿಗೆ ಇನ್ನೂ ಬೆಟರ್ ಸಿಗಲಿ ಬೇಕಾದರೆ, ಬಟ್ ಈ ಸೀರಿಯಲ್ ನನಗೆ ಸಿಗಬೇಕು. ನಾವಿಬ್ಬರೇ ಹುಡುಗಿರು, ಭಯ ಆಗ್ತಿತ್ತು, ಹೊಸ ಏರಿಯಾ. ನಂಗೆ ಅದೊಂಥರ ಎಂಬ್ಯಾರಸ್ ಆಗುತ್ತೆ, ನನಗೆ ಯಾರು ಮುಂದೆನಾದ್ರು ಅಳಬೇಕು, ನನಗೆ ಕಂಟ್ರೋಲ್ ಆಗ್ತಾ ಇಲ್ಲ, ನಂಗೆ ಫುಲ್ಲು ಬರ್ತಾ ಇದೆ ಕಣ್ಣಲ್ಲಿ ನೀರು. ನನ್ನ ತಂದೆ ತಾಯಿ ಇರಲಿಲ್ಲ ಅವತ್ತು. ಅವ್ನ ಮುಂದೆ ನಿಂತ್ಕೊಂಡು ನಾನು ಇನ್ವಿಟೇಷನ್ನ ಹಿಡ್ಕೊಂಡು ನಿಂತಾಗ ನಂಗೆ ಅದೇನೋ ಒಂಥರ ತುಂಬ ಇಮೋಷ್ನಲ್ ಆಗಿಬಿಟ್ಟೆ. ತುಂಬ ಘಟನೆಗಳು ನಡೆದಿದೆ, ತುಂಬ ಹೋಗ್ಬಿಡ್ಬೇಕಿತ್ತು ನಾನು. ಬಟ್ ನನಗೆ ಒನ್ ಆ್ಯಂಡ್ ಓನ್ಲಿ ಧೈರ್ಯ ಏನಂದರೆ ಐ ಮೀನ್ ಅ ಗುಡ್ ಪ್ಲೇಸ್ ಬಿಕಾಸ್ ಆಫ್ ಹಿಮ್ ಓನ್ಲಿ. ನನಗಿಂತ ಚೆನ್ನಾಗಿ ನನ್ನ ಲೈಫ್ ಡಿಸಿಷನ್ಸ್ನ ಅವನೇ ತೊಗೊಳ್ತಾನೆ ಅಂತ. ನಾನು ತುಂಬ ಒಂದು ಪಾಯಿಂಟಲ್ಲಿ ಡಿಪ್ರೆಸ್ಡ್ ಆಗಿಬಿಟ್ಟಿದ್ದೆ, ತುಂಬ ಐ ವಾಸ್ ಲಾಸ್ಟ್. ಹೊರಗಡೆ ಬೈದೆ ನಾನು, ನೀನು ಹಿಂಗೆ ಮಾಡಿಬಿಟ್ಟೆ ನನ್ನ ಲೈಫ್ನ, ದಿಸ್ ಇಸ್ ನಾಟ್ ರೈಟ್. ಇವತ್ತು ನನಗೆ ಅನಿಸುತ್ತೆ, ಓಕೆ ಅವತ್ತು ಅದು ನಡೆದಿದ್ದು ಒಳ್ಳೇದಕ್ಕೆ ಅಲ್ವಾ. ಡಾಕ್ಟರ್ ಹೇಳಿದ್ರು ನನಗೆ 5 to 10% ಅಷ್ಟೇ ಚಾನ್ಸಸ್ ಅಂತ. ಡಾಕ್ಟರೇ ಹೇಳಿದ್ರು ನನಗೆ ಇದೊಂಥರ ಮಿರಾಕಲ್ ಅನಿಸ್ತದೆ, ನಿಮ್ಮದು ರೆಗ್ಯುಲರ್ ಪೀರಿಯಡ್ಸು ಎಲ್ಲ ಇದೆ. ನಾನು ನನ್ನ ತಂದೆ ತಾಯಿನ ಕಳ್ಕೊಂಡಾಗಲೂ ಅಷ್ಟೇ, ಆ ಟೈಮಲ್ಲಿ ನಾನು ಅಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂದರೆ ಅದಕ್ಕೆ ಕಾರಣನೇ ಅವನು. ಅವ್ರು ಹೋದ್ಮೇಲೂ ನಾನು ಇರ್ಬೋದು ಸ್ಟ್ರಾಂಗ್ ಆಗಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆ ಟೈಮಲ್ಲಿ, ಆ ಒಂದು ಪರ್ಟಿಕ್ಯುಲರ್ ಪೀರಿಯಡಲ್ಲಿ ನನ್ನನ್ನು ಅಷ್ಟು ಸ್ಟ್ರಾಂಗ್ ಮಾಡಿದ ಅವನು. ಆ್ಯಂಡ್ ಆ ಕಾಮೆಂಟ್ ಅವ್ರು ಏನು ಮಾಡಿದರು ಅಂದರೆ, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಿನೀಸ್ ಗ್ಯಾಲರಿ. ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್. ಯಾಕೆಂದರೆ ನಾನಿವತ್ತು ಮಾತಾಡೋದಕ್ಕೆ ಹೊರಟಿರೋದು ನನ್ನ ಜೀವನದ ಪ್ರಮುಖವಾದಂತಹ ಅತ್ಯಮೂಲ್ಯವಾದಂಥ ಒಂದು ವ್ಯಕ್ತಿತ್ವದ ಬಗ್ಗೆ. ಇದು ನನಗೆ ಏನಕ್ಕೆ ಈ ಟಾಪಿಕ್ನ ನಾನು ಇವತ್ತು ಚೂಸ್ ಮಾಡಿದೆ ಅಂತಂದರೆ, ಒನ್ ಆಫ್ ಮೈ ಪ್ರೀವಿಯಸ್ ವೀಡಿಯೋಸ್ಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಅಂದರೆ ಅದು ಕಮೆಂಟ್ ಏನಂತ ನಾನು ಆಮೇಲೆ ಹೇಳ್ತೀನಿ. ಸೊ ಆ ಕಮೆಂಟ್ ನೋಡಿದ ಮೇಲೆ ನನಗೆ ಅನ್ನಿಸ್ತು, ಓಕೆ ನಾನು ಇದ್ರ ಬಗ್ಗೆ ಮಾತಾಡಬೇಕು ಅಂತ. ಬಿಕಾಸ್ ನೀವು ಜೀವನದಲ್ಲಿ ಯಾರೇ ಅಂದರೆ ಸ್ಪೆಷಲಿ ನನಗೆ ನನ್ನ ಲೈಫಲ್ಲಿ ಯಾರೇ ಆದರೂ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಮಾಡಿದ್ರು ಐ ವಿಲ್ ಆಲ್ವೇಸ್ ಕೀಪ್ ದಟ್ ಗ್ರ್ಯಾಟಿಟ್ಯೂಡ್. ಸೊ ನನ್ನ ಜೀವನನೇ ರೂಪಿಸಿರೋ ಅಂಥವ್ರು. ನಾನು ಇವತ್ತೊಂದು ಸ್ಟೇಜಲ್ಲಿ ಇದ್ದೀನಿ, ನಾನು ಪೀಸ್ಫುಲ್ಲಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತರಾಗಿರೋರೆ ಅವರು. ಅವ್ರ ಬಗ್ಗೆನೇ ನಾನು ಮಾತಾಡಿಲ್ಲ ಅಂದರೆ ಹೇಗೆ, ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಬೇಕು ಅಂತ ನನಗೇನೋ ಆ ಕಮೆಂಟ್ ನೋಡಿದ್ಮೇಲೆ ಅನ್ನಿಸ್ತು, ಓಕೆ ಇದ್ರ ಬಗ್ಗೆ ನಾನು ಮಾತಾಡಬೇಕು ಒಂದಿನ ಅಂತ. ಅದ್ರ ಬಗ್ಗೆ ಮಾತಾಡೋದಕ್ಕೆ ನನಗೆ ತುಂಬ ಧೈರ್ಯ, ಅಂದರೆ ಅಷ್ಟು ಧೈರ್ಯ ಇಲ್ಲ, ಅಷ್ಟು ಧೈರ್ಯ ನನ್ನ ಹತ್ರ ಇರೋಷ್ಟು ಧೈರ್ಯ ಸಾಲಲ್ಲ. ಸೊ ಇವಾಗಲೂ ಅಷ್ಟೇ, ಅಂದರೆ ನನಗೆ ಈ ವಿಚಾರದ ಬಗ್ಗೆ ಮಾತಾಡಬೇಕು, ಕೈಯೆಲ್ಲ ಫುಲ್ ಸ್ವೆಟ್ ಆಗಿಬಿಟ್ಟಿದೆ, ನಡುಕ್ತಾ ಇದೆ ನನಗೆ. ಬಟ್ ನನ್ನ ಲೈಫಲ್ಲಿ ಒಂದು ಮೇಜರ್ ರೋಲ್ ಪ್ಲೇ ಮಾಡಿರೋವಂಥವ್ರು, ಅವ್ರ ಬಗ್ಗೆ ನಾನು ಮಾತಾಡಲೇಬೇಕು. ನನ್ನ ಜೀವನದಲ್ಲಿ ನನ್ನ ಹೆತ್ತ ತಂದೆ ತಾಯಿಗಿಂತನೂ ನನ್ನ ಜೊತೆಗೆ ನಿಂತು ಪ್ರತಿ ಹೆಜ್ಜೆಲ್ಲೂ ನನ್ನ ಸರಿಯಾದ ದಾರಿಲಿ ನಡ್ಸ್ಕೊಂಡು ಹೋಗಿರೋದು ಅವ್ರು ಬೇರೆ ಯಾರೂ ಅಲ್ಲ, ಆಂಜನೇಯ, ನನ್ನ ಹನು. ಸೊ ನನಗೆ ಲೈಫಲ್ಲಿ ತುಂಬ ಎಕ್ಸ್ಪೀರಿಯನ್ಸಸ್ ಆಗಿದೆ. ಅಂದರೆ ನಾನು ಇದ್ದೀನಿ ಅಂತ ಆಂಜನೇಯ ತುಂಬ ಸಲ ನನಗೆ ತೋರಿಸ್ಕೊಂಡಿದ್ದಾರೆ. ಅದರಲ್ಲಿ ಕೆಲವೊಂದೊಂದು ಇನ್ಸಿಡೆಂಟ್ಸ್ನ ನಾನಿವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇದು ಯಾವುದೇ ಥರ ಅಂದರೆ ಯಾರನ್ನೂ ಯಾವುದೇ ಥರ ಇನ್ಫ್ಲುಯೆನ್ಸ್ ಮಾಡೋ ವಿಡಿಯೋ ಅಲ್ಲ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ನಾನಿವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ ಈ ಒಂದು ವಿಚಾರದ ಬಗ್ಗೆ, ಬಿಕಾಸ್ ದಿಸ್ ಇಸ್ ವೆರಿ ಪ್ರೈವೇಟ್. ಸೊ ಇಷ್ಟೊತ್ತು ಮೈಕ್ ಆಫ್ ಆಗಿಬಿಟ್ಟಿತ್ತು. ಎನಿವೆ, ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ
ಈ ಒಂದು ವಿಚಾರದ ಬಗ್ಗೆ ನಾನು ಇಷ್ಟು ಓಪನ್ ಅಪ್ ಆಗಿ ಪಬ್ಲಿಕ್ಕಲ್ಲಿ ಮಾತಾಡ್ತೀನಿ ಅಂತ, ಬಿಕಾಸ್ ದಿಸ್ ಇಸ್ ವೆರಿ ಪ್ರೈವೇಟ್. ಇದು ಯಾವತ್ತೂ ನನ್ನಲ್ಲೇ ಇದ್ದಂಥ ವಿಚಾರ. ನಾನು ತುಂಬ ಕ್ಲೋಸೆಸ್ಟ್ ಪೀಪಲ್ ಹತ್ರ ಒಂದೆರಡು ವಿಚಾರಗಳನ್ನ ಶೇರ್ ಮಾಡ್ಕೊಂಡಿರ್ಬೋದು ಅಷ್ಟೇ, ಬಿಟ್ಟರೆ ನಾನು ಇಷ್ಟು ಓಪನ್ ಆಗಿ ಎಲ್ಲೂ ಈ ವಿಚಾರದ ಬಗ್ಗೆ ಮಾತಾಡಿಲ್ಲ. ಸೊ ಇವತ್ತು ಅನ್ನಿಸ್ತು ನನಗೆ ಮಾತಾಡೋಣ ಅಂತ. ನನಗೆ ಗೊತ್ತಿಲ್ಲ ನಾನು ಯಾವಾಗಿಂದ ಆಂಜನೇಯನ ಅಷ್ಟು ಆರಾಧಿಸೋಕ್ಕೆ ಶುರು ಮಾಡಿದೆ, ಅಷ್ಟು ಏನಂತಾರೆ ನಂಬೋದಕ್ಕೆ ಶುರು ಮಾಡಿದೆ, ಭಕ್ತಿ ಯಾವಾಗ ಆಂಜನೇಯನ ಮೇಲೆ ನನಗೆ ಅಷ್ಟು ಶುರು ಆಯಿತು ಅಂತ ನನಗೆ ಗೊತ್ತಿಲ್ಲ. ಬಟ್ ಹೈಸ್ಕೂಲಿಂದ ನಾನು ಆಂಜನೇಯನ ನಂಬ್ಕೊಂಡು ಬಂದಿದ್ದೀನಿ. ಚಿಕ್ಕ ವಯಸ್ಸಿಂದನೂ ನನಗೆ ದೇವರು ಅಂದರೆ ಹೌದು ಅಫ್ಕೋರ್ಸ್ ಇತ್ತು, ಮನೇಲಿ ದೀಪ ಹಚ್ಚೋದು, ದೇವ್ರ ಪೂಜೆ ಮಾಡೋದೆಲ್ಲ ಇತ್ತು. ಬಟ್ ಅಷ್ಟಾಗಿ ನನಗೆ ನೆನಪಿಲ್ಲ, ತುಂಬ ನಾನು ದೇವ್ರನ್ನ ಇದು ಮಾಡ್ತಿದ್ದು ಅನ್ನೋದು ನೆನಪಿಲ್ಲ ನನಗೆ. ಬಟ್ ನಾನು ಹೈಸ್ಕೂಲಿಂದ ನಾನು ಆಂಜನೇಯನ ತುಂಬ ಆರಾಧಿಸ್ತೀನಿ ಅನ್ನೋದು ನನಗೆ ಗೊತ್ತಿದೆ, ಆವಾಗಿಂದ ಶುರು ಆಗಿದ್ದು. ಬಟ್ ಇದು ಯಾವುದೇ ಒಂದು ಇನ್ಸಿಡೆಂಟಿಂದಾಗಿ ಅಲ್ಲ ಆಗಿದ್ದು. ನಾನು ಎವ್ರಿ ಸ್ಯಾಟರ್ಡೇ ನಮ್ಮಮ್ಮ ನನ್ನ ಆಂಜನೇಯನ ಟೆಂಪಲಿಗೆ ಕರ್ಕೊಂಡು ಹೋಗ್ತಾಯಿದ್ರು. ನಾವು ಎಳ್ಳು ದೀಪ ಹಚ್ಬಿಟ್ಟು ಬರ್ತಾಯಿದ್ವಿ ಎವ್ರಿ ಸ್ಯಾಟರ್ಡೇ ವಿತೌಟ್ ಮಿಸ್. ಹಾಸನಲ್ಲಿದ್ದಾಗ ನಾನು ಹೈಸ್ಕೂಲ್ ಓದ್ತಾಯಿದ್ದೆ ಅವಾಗ, ಐ ಥಿಂಕ್ 8th 9th ಇದ್ದಾಗ. ಯಾವುದೇ ಒಂದು ಇನ್ಸಿಡೆಂಟ್ ನನಗೆ ಇನ್ಫ್ಲುಯೆನ್ಸ್ ಮಾಡಿಲ್ಲ ಆಂಜನೇಯನ ಮೇಲೆ ಭಕ್ತಿ ಬರೋದಕ್ಕೆ. ಅದಾಗದೇ ಶುರು ಆಯಿತು. ಏನೋ ಅಂತಾರಲ್ಲ, ಈಗ ನಿಮ್ಮ ಲೈಫಲ್ಲಿ ಯಾರೂ ಇಲ್ಲದೆ ಇರೋವಾಗ ಧೈರ್ಯ ತುಂಬೋದಕ್ಕೆ, ಜೊತೆಗೆ ನಿಲ್ಲೋದಕ್ಕೆ ಯಾರೂ ಇಲ್ಲದೆ ಇರೋವಾಗ ಆ ದೇವರೇ ನಿಮ್ಮ ಜೊತೆಗೆ ಬಂದು ನಿಲ್ತಾನೆ, ಅವನೇ ನಿಮಗೆ ಆಸರೆ ಆಗ್ತಾನೆ ಅಂತ. ಹಾಗೆ ನಾನು ಪ್ರಾಬಬ್ಲಿ ನನ್ನ ಲೈಫಲ್ಲಿ ಆಂಜನೇಯ ಬಂದಿರಬಹುದು, ಅವನಾಗೆ ನನ್ನ ಲೈಫಲ್ಲಿ ಬಂದಿದ್ದೋ. ಅದು ಏನೋ ಒಂಥರ ಅದೊಂದು ಶಕ್ತಿ. ಸೊ ಸುಮಾರು ಇನ್ಸಿಡೆಂಟ್ಗಳು ನಡೆದಿದೆ ನನ್ನ ಲೈಫಲ್ಲಿ. ನಾನಿದ್ದೀನಿ ಅಂತ ನನಗೆ ಸುಮಾರು ಇನ್ಸಿಡೆಂಟ್ಗಳು ಅಲ್ಲಿ ತೋರಿಸ್ಕೊಂಡಿದ್ದಾರೆ ಆಂಜನೇಯ. ಬಟ್ ಒಂದೊಂದು ನಾನು ಸ್ಪೆಸಿಫೈ ಮಾಡ್ತೀನಿ, ಒಂದೊಂದನ್ನು ಮೆನ್ಷನ್ ಮಾಡ್ತೀನಿ. ಎಲ್ಲನೂ ಹೇಳೋಕ್ಕಾಗಲ್ಲ, ಬಿಕಾಸ್ ಸಾವಿರಾರು ಇನ್ಸಿಡೆಂಟ್ ನಡೆದಿದೆ ನನ್ನ ಲೈಫಲ್ಲಿ. ಚಿಕ್ಕ ಪುಟ್ಟದಿಂದ ಹಿಡಿದು ಮೇಜರ್ ಇನ್ಸಿಡೆಂಟ್ಗಳೆಲ್ಲ ನಡೆದಿದೆ. ಸೊ ಅಂದರೆ ಏನೇ ಒಂದು ಹರ್ಡಲ್ಸ್ ಬಂದ್ರೂ, ನಾನು ನನ್ನ ಲೈಫಲ್ಲೂ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿದೆ. ನಾನು ತುಂಬ ಕಷ್ಟಗಳನ್ನ ಫೇಸ್ ಮಾಡಿದ್ದೀನಿ. ಈಗ ಒಂದು ಸಿಂಗಲ್ ಹುಡುಗಿ ಮನೆ ಬಿಟ್ಟು, ಊರು ಬಿಟ್ಟು, ಇಷ್ಟು ದೊಡ್ಡ ಊರು ಬೆಂಗಳೂರಿಗೆ ಬಂದು ಸರ್ವೈವ್ ಆಗಬೇಕು ಅಂತ ಹೇಳಿದ್ರೆ ಇಟ್ಸ್ ವೆರಿ ಟಫ್. ನಾನು ಇದನ್ನೆಲ್ಲ ಎಲ್ಲೂ ಮಾತಾಡಿಲ್ಲ ಆ್ಯಕ್ಚುಲಿ. ಸೊ ನಾನು ಯಾವಾಗಲೂ ಹೇಳಿರೋದು ಏನಂತ ಹೇಳಿದ್ರೆ, ಇಟ್ ವಾಸ್ ಅ ಕೇಕ್ ವಾಕ್. ನನಗೆ ನಾನು ಇಂಡಸ್ಟ್ರಿ ಬಂದಿದ್ದು ಇದೆಲ್ಲ ತುಂಬ ಸುಲಭವಾಗಿ ಆಗೋಯ್ತು ಅಂತ. ಬಟ್ ಇಟ್ ವಾಸ್ ನೆವರ್ ಈಸಿ. ನಾನು ಮನೆ ಬಿಟ್ಟು ಯಾವತ್ತೂ ಇದ್ದವಳೆ ಅಲ್ಲ. ನನ್ನ ಸ್ಕೂಲ್ ಆಯಿತು, ಕಾಲೇಜ್ ಆಯಿತು, ಕಾಲೇಜ್ ಆಯಿತು, ಮನೆ ಆಯಿತು, ಆ ಥರ. ಕಾಲೇಜ್ ಮುಗಿದ್ರೆ ಮನೆ, ಸ್ಕೂಲ್ ಮುಗಿದ್ರೆ ಮನೆ ಅಷ್ಟೇ ನನ್ನ ಪ್ರಪಂಚ. ಹಾಸನ್ನು, ಮೈಸೂರು. ಹಾಸನಲ್ಲಿ ಇದ್ದಿದ್ದು, ಮೈಸೂರಲ್ಲಿ ಇದ್ದಿದ್ದು ಬಿಟ್ಟರೆ, ಅಕ್ಕಪಕ್ಕದ ಊರುಗಳಿಗೆ ಹೋಗಿ ಬಂದಿರ್ಬೋದು. ಬಿಟ್ಟರೆ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಬ್ಯಾಂಗ್ಳೂರ್ ಅಂತ ಒಂದು ದೊಡ್ಡ ಸಿಟಿಗೆ ಬಂದು ನಾನು ಸೆಟ್ಲ್ ಆಗ್ತೀನಿ ಅಂತ ನನಗೆ. ಬಟ್ ಏನಂದರೆ ಮನೇಲಿ ಸ್ವಲ್ಪ ಕಿಚಿ ಇತ್ತು. ಅಪ್ಪ ಅಮ್ಮ ಸ್ವಲ್ಪ ಜಗಳ ಆಡ್ತಾಯಿದ್ರು ಯಾವಾಗಲೂ. ಅವರಿಬ್ಬರು ತುಂಬ ಹೊಂದಾಣಿಕೆಯಿಂದ ಇದ್ದಿದ್ದು ಕಡಿಮೆ. ಸೊ ಆ ಟೈಮಲ್ಲೆಲ್ಲ ನನಗೆ ತುಂಬ ಡಿಸ್ಟರ್ಬ್ ಆಗ್ತಿತ್ತು. ಆವಾಗ ನಾನು ಅಂದ್ಕೊಳ್ತಾ ಇದ್ದೆ, ಓಕೆ ನಾನು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಓದಿ ಇಂಡಿಪೆಂಡೆಂಟ್ ಆಗಿರಬೇಕು, ಇದರಿಂದ ಎಲ್ಲ ಒಂದು ಸ್ವಲ್ಪ ದೂರ ಸರಿಬೇಕು ಅಂತ ಅನ್ನಿಸ್ತಿತ್ತು ನನಗೆ. ಅಂದರೆ ಅಪ್ಪ ಅಮ್ಮನಿಂದ ದೂರ ಆಗಬೇಕು ಅಂತಲ್ಲ, ಬಟ್ ಈ ಒಂದು ಏನಂತಾರೆ ಡಿಸ್ಟರ್ಬೆನ್ಸಿಂದ ಒಂದು ಸ್ವಲ್ಪ ಆಚೆ ಇರಬೇಕು ನಾನು ಅಂತ. ಬಟ್ ಅದು ಹೇಗೆ ಅಂತ ಗೊತ್ತಿಲ್ಲ. ಬಿಕಾಸ್ ನಾನು ಹೇಳ್ದಾಗೆ ಐ ವಾಸ್ ವೆರಿ ಏನಂತಾರೆ ತುಂಬ ಶೈ ಪರ್ಸನ್ ಆಗಿದ್ದೆ. ಆ್ಯಂಡ್ ಐ ವಾಸ್ ಟೂ ನೈವ್ ಆ್ಯಂಡ್ ಇನ್ನಸೆಂಟ್. ನನಗೆ ಅಷ್ಟಾಗಿ ಪ್ರಪಂಚದ ಜ್ಞಾನ ಇರಲಿಲ್ಲ, ಏಕೆಂದರೆ ನಾನು ಪ್ರಪಂಚ ನೋಡೇ ಇರಲಿಲ್ಲ. ಸೊ ನಂಗೆ ಹೇಗೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದೊಂದು ವಿಷನ್ ಇತ್ತು ನನ್ನ ತಲೆಯಲ್ಲಿ, ನಾನು ಇಂಡಸ್ಟ್ರಿಗೆ ಬರ್ತೀನಿ, ಆ್ಯಕ್ಟ್ರೆಸ್ ಆಗ್ತೀನಿ ಅಂತ ಯಾವತ್ತೂ ನಾನು ಅಂದ್ಕೊಂಡಿರಲಿಲ್ಲ. ಇಟ್ ವಾಸ್ ಲೈಕ್ ಮಿರಾಕಲ್. ಯಾಕೆ ಅಂದರೆ ನಾನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ನಾನು ಆ್ಯಕ್ಟ್ರೆಸ್ ಆಗ್ತೀನಿ ಅಂತ. ಏನು ಫಿಲ್ಮ್ಸ್ ನೋಡ್ತಿದ್ದೆ, ಇಂಟ್ರೆಸ್ಟ್ ಇತ್ತು, ಅದೆಲ್ಲ ಇತ್ತು ನನಗೆ. ಫಿಲ್ಮ್ ಕ್ರೇಜ್ ಇತ್ತು, ಟಿ ವಿ ನೋಡೋದೆಲ್ಲ ಇತ್ತು. ಬಟ್ ನಾನು ಪರ್ಸ್ನಲಿ ಆ್ಯಕ್ಟ್ರೆಸ್ ಆಗ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಪ್ರಾಬಬ್ಲಿ ನಾನು ಈ ಜಾಬ್ ಬಿಟ್ಟು ಬೇರೆ ಯಾವ ಜಾಬ್ ಮಾಡಿದ್ರು ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿರ್ಲಿಲ್ವೇನೋ, ಅಥವಾ ಅಷ್ಟು ನಾನು ಏನಂತಾರೆ ಎಂಜಾಯ್ ಮಾಡ್ಕೊಂಡು ವರ್ಕ್ ಮಾಡ್ತಿದ್ನೋ ಇಲ್ವೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಅದೊಂಥರ ದೇವರೇ ನನ್ನ ಈ ದಾರಿಗೆ ಕಳಿಸ್ದ ಹಾಗೆ. ಸೊ ಇಲ್ಲಿಗೆ ಹೇಗೆ ನಾನು ಬಂದೆ ಅಂತ ಹೇಳಿದ್ರೆ, ನನಗೊಂದು ಫೇಸ್ಬುಕ್ಕಲ್ಲಿ ಡೈರೆಕ್ಟರ್ ನೋಡಿ ಅಪ್ರೋಚ್ ಮಾಡಿದ್ರು ಆ್ಯಂಡ್ ಕೆಲವು ಆ್ಯಕ್ಟರ್ಸು ಮೆಸೇಜ್ ಮಾಡಿದರು. ಸೊ ಆವಾಗ ನಾನು ಆಡಿಷನ್ ಕೊಟ್ಟೆ. ಒಂದಾದ್ಮೇಲೆ ಒಂದು ಸೀರಿಯಲ್ಲು ಓಕೆ ಆಯಿತು. ಹಾಗೆ ಇಟ್ ಬಿಕೇಮ್ ಮೈ ಪ್ರೊಫೆಷನ್. ನಾನು ಒಂದೆರಡು ಕಡೆ ಹೇಳಿದ್ದೀನಿ ಇದನ್ನು. ಸೊ ಆವಾಗ ಬಟ್ ಏನು ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ, ನನ್ನ ತಂದೆಗೆ ಇಷ್ಟ ಇರಲಿಲ್ಲ. ಯಾಕೆಂದರೆ ನಾನು CA ಮಾಡಬೇಕು ಅಂತ ಅನ್ಕೋತಿದ್ದೆ. ಆ್ಯಂಡ್ ಅವ್ರು ನನ್ನ ಕೈಲಿ IAS ಬರೆಸ್ಬೇಕು ಅಂತೆಲ್ಲ ಅವ್ರಿಗೆ ಏನೋ ಇತ್ತು ತಲೆಯಲ್ಲಿ. ಸೊ ಒಟ್ಟಿನಲ್ಲಿ ಓದಿನ ಇದರಲ್ಲೇ ಇದ್ದಿದ್ದು. ಈ ಥರ ನಾನು ಇಂಡಸ್ಟ್ರಿಗೆ ಬರ್ತೀನಿ ಅಂತೆಲ್ಲ ಅವರು ಅಂದ್ಕೊಂಡಿರಲಿಲ್ಲ, ನಾನು ಅಂದ್ಕೊಂಡಿರಲಿಲ್ಲ. ಸೊ ಡ್ಯಾಡಿಗೆ ಇಷ್ಟ ಇರಲಿಲ್ಲ. ಹಿ ಸ್ಟಾಪ್ ಟಾಕಿಂಗ್ ಟು ಮೀ. ಮಾತಾಡ್ಸೋದು ಬಿಟ್ಬಿಟ್ಟಿದ್ರು ನನ್ನ ಜೊತೆಗೆ. ಆ ಟೈಮಲ್ಲಿ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಸೊ ಆವಾಗ ನನ್ನ ಜೊತೆಗೆ ನಿಂತಿದ್ದು ಆಂಜನೇಯನೇ.
ನಾನು ಹೇಳ್ತಾ ಇದ್ದೆ ಎವ್ರಿ ಸ್ಯಾಟರ್ಡೆ ನಾವು ಹೋಗಿ ದೀಪ ಹಚ್ತಾ ಇದ್ವಿ ನಾನು ನಮ್ಮಮ್ಮ ಅಂತ. ಸೊ ಆ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಾನು ನಿಮಗೆ. ಅಂದರೆ ಮಮ್ಮಿನೇ ಕರ್ಕೊಂಡು ಹೋಗ್ತಿದ್ದು ನನಗೆ ಸ್ಯಾಟರ್ಡೇಸು ದೇವಸ್ಥಾನಕ್ಕೆ. ಹಾಗೆ ಚಿಕ್ಕದಾಗಿ ಶುರು ಆಯಿತು ದೇವ್ರ ಮೇಲಿನ ಭಕ್ತಿ, ಆಂಜನೇಯನ ಮೇಲಿನ ಭಕ್ತಿ ಹಾಗೆ ಸ್ವಲ್ಪ ಶುರು ಆಯಿತು. ಒಂದು ಇನ್ಸಿಡೆಂಟ್ ನಡೀತು. ಅಂದರೆ ನನ್ನ ಲೈಫಲ್ಲಿ ನಡೆದಿರೋ ಪ್ರತಿ ಒಂದೊಂದು ಇನ್ಸಿಡೆಂಟ್ಸು ಅಂದರೆ ಆಂಜನೇಯನ ವಿಚಾರದಲ್ಲಿ ಅದು ನನ್ನ ಭಕ್ತಿನ ಸ್ಟ್ರಾಂಗ್ ಮಾಡ್ತಾ ಹೋಯಿತು. ಬಟ್ ಅದರಿಂದಾನೇ ನನ್ನ ಭಕ್ತಿ ಶುರುವಾಗಿದ್ದಲ್ಲ. ಒಂದಿನ ಏನಾಯಿತು, ನಾನು ನಮ್ಮಮ್ಮ ದೇವಸ್ಥಾನದಿಂದ ಅಂದರೆ ಅವತ್ತು ಆ್ಯಕ್ಚುಲಿ ಮನೇಲಿ ಯಾರೂ ಇರಲಿಲ್ಲ. ಸೊ ನಾವು ಡೋರ್ ಲಾಕ್ ಮಾಡ್ಕೊಂಡು ಹೋಗಿದ್ವಿ ದೇವಸ್ಥಾನಕ್ಕೆ. ಸೊ ದೇವಸ್ಥಾನದಿಂದ ವಾಪಸ್ ಬರುವಾಗ ಈ ಕಡೆಯಿಂದ ಹೋಗುವಾಗ ಆಟೋದಲ್ಲಿ ಹೋಗಿದ್ವಿ, ವಾಪಸ್ ಬರುವಾಗಲೂ ಆಟೋದಲ್ಲೇ ಬಂದಿದ್ವಿ. ನಾನು ಸ್ವಲ್ಪ ಆಬ್ಸೆಂಟ್ ಮೈಂಡೆಡ್ ಆವಾಗ. ನಾನು ಇವಾಗ ಇದು ಅಂಗಡಿಗೆ ಕಳಿಸ್ತಿದ್ರೆ ನಮ್ಮಮ್ಮ ಬುಟ್ಟಿ ಕೊಟ್ಟು ಅಂಗಡಿಗೆ ಕಳಿಸ್ತಿದ್ರೆ ತುಂಬ ಚಿಕ್ಕವಳಿದ್ದಾಗ ಅಂಗಡಿಗೆ ಹೋಗಿ ಸಾಮಾನು ಒಂದು ಕೈಯಲ್ಲಿ ಬುಟ್ಟಿನ ಒಂದು ಕೈಯಲ್ಲಿ ತೊಗೊಂಡು ಬರ್ತಾ ಇದ್ದಂತೆ. ಅಂಗಡಿಯಿಂದ ತರೋ ಐಟಮ್ಸ್ ಒಂದು ಕೈಯಲ್ಲಿ ಬುಟ್ಟಿ ಒಂದು ಕೈಯಲ್ಲಿ ಇಟ್ಕೊಂಡು ಬರ್ತಾ ಇದ್ದಂತೆ. ನಮ್ಮಮ್ಮ ದೂರದಿಂದ ನಿಂತ್ಕೊಂಡು ನೋಡಿ ಅಲ್ಲಿ ಅಂತ ನಮ್ಮ ಡ್ಯಾಡಿಗೆ ತೋರಿಸ್ತಾ ಇದ್ರಂತೆ. ಸೊ ಅದರ ಸ್ವಲ್ಪ ಆಬ್ಸೆಂಟ್ ಮೈಂಡೆಡ್ ಇರ್ತಿದ್ದೆ. ಆಮೇಲೆ ಹೋಗ್ತಾ ಹೋಗ್ತಾ ನಾನು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಒಂಚೂರು ಅದ್ರ ಇಂಪ್ರೂವೈಸ್ ಮಾಡಿಕೊಂಡೆ, ಪ್ರೆಸೆನ್ಸ್ ಆಫ್ ಮೈಂಡ್ನ ಬಿಲ್ಡ್ ಮಾಡಿಕೊಂಡೆ. ಸೊ ಅವತ್ತೇನಾಗಿತ್ತು, ನನ್ನ ಕೈಯಲ್ಲಿ ನಮ್ಮಮ್ಮ ನನ್ನ ಮನೆಗೆ ಕೀ ಕೊಟ್ಟಿದ್ರು. ನಾನು ಅದನ್ನು ಎಲ್ಲೋ ಡ್ರಾಪ್ ಮಾಡಿಬಿಟ್ಟಿದ್ದೀನಿ, ನಂಗೆ ಗೊತ್ತಿಲ್ಲ ಎಲ್ಲಿ ಬೀಳಿಸ್ಕೊಂಡಿದ್ದೀನಿ ಏನು ಅಂತ. ದೇವಸ್ಥಾನಕ್ಕೆ ಹೋದ್ವಿ, ದೀಪ ಎಲ್ಲ ಹಚ್ಬಿಟ್ಟು ವಾಪಸ್ ಮನೆಗೆ ಬಂದಮೇಲೆ ಮನೆಗೆ ಬಂದು ಕೀ ಓಪನ್ ಮಾಡೋ ಟೈಮಲ್ಲಿ ನೆನಪು ಅಂದರೆ ಕಾಣಿಸ್ತಿಲ್ಲ ಕೀ ಎಲ್ಲಿ ಅಂತ ಮಮ್ಮಿ ಕೇಳಿದಾಗ ಅವಾಗ ನನಗೆ ಗೊತ್ತಿಲ್ಲ ಅಂತ, ಎಲ್ಲಿದೆ ಅಂತಲೇ ಗೊತ್ತಿಲ್ಲ ನನಗೆ. ಸೊ ಪ್ರಾಬ್ಲಿ ಆಟೋದಲ್ಲಿ ಇರ್ಬೋದಾ ಅಂತ ನಾನು ಐ ಸ್ಟಾರ್ಟೆಡ್ ಶಿವರಿಂಗ್. ಬಿಕಾಸ್ ನಮ್ಮ ಡ್ಯಾಡಿ ಸ್ವಲ್ಪ ಜಾಸ್ತಿನೇ ರೆಬಲ್ ಇದ್ದರು. ಡ್ಯಾಡಿ ಮನೆಗೆ ಬರೋಷ್ಟರಲ್ಲಿ ಕೀ ಹುಡುಕಬೇಕು, ಕೀ ಸಿಗಬೇಕು. ನಾನು ತುಂಬ ಭಯಪಡ್ತಾ ಇದ್ದೆ, ಏನಾಗ್ಬಿಡುತ್ತೋ ಅಂತ, ಜಗಳಾಗ್ಬಿಟ್ರೆ ಅಂತ. ಸೊ ಜಗಳ ಆದರೆ ಆಮೇಲೆ ದೊಡ್ಡ ಜಗಳ ಆಗಿಬಿಟ್ರೆ ಏನು ಮಾಡೋದು, ಐ ಸ್ಟಾರ್ಟೆಡ್ ಶಿವರಿಂಗ್ ಲೈಕ್ ಎನಿಥಿಂಗ್. ನನ್ನ ಕಾಲೆಲ್ಲ ಫುಲ್ ಟ್ರೆಂಬಲ್ ಆಗ್ತಿತ್ತು. ಸೊ ನಾನೇನು ಮಾಡಿದೆ, ಇವಾಗ ಏನು ಮಾಡೋದು ಆಂಜನೇಯನ ಕೇಳ್ಕೊಂಡೆ, ಆಂಜನೇಯ ಪ್ಲೀಸ್ ಆಂಜನೇಯ ಕೀ ಎಲ್ಲೇ ಇದ್ರೂ ಸಿಗಲಿ, ಪ್ಲೀಸ್ ಸಿಗಲಿ. ಆ ಆಟೋದವನ್ನ ಇವಾಗ ಹೆಂಗೆ ಹೋಗಿ ನಾವು ಎಲ್ಲಿ ಹುಡುಕೋದು? ಅದು ಅಲ್ಲದೆ ನಾವು ಮನೆ ಹತ್ರ ಹತ್ತಿಲ್ಲ, ಕಾರ್ನರ್ಗೆ ಹೋಗ್ಬಿಟ್ಟು ಹತ್ತಿದ್ವಿ. ಸೊ ನಾನು ನಮ್ಮಮ್ಮ ರೋಡೆಲ್ಲ ಹುಡ್ಕೊಂಡು ಹೋಗ್ತಿದ್ವಿ, ಎಲ್ಲಿ ಬಿದ್ದಿರ್ಬೋದು, ಏನಾಗಿರ್ಬೋದು ಅಂತ ನೋಡೋಣ ಏನಾಗುತ್ತೆ ಅಂತ ಹೋಗ್ತಾ ಇದ್ವಿ. ಆ ಟೈಮಲ್ಲಿ ನಾನು ಆಂಜನೇಯನ ಪ್ರೇ ಮಾಡ್ತಾಯಿದ್ದೆ, ಪ್ಲೀಸ್ ಸಿಗಲಿ ಆಂಜನೇಯ, ಪ್ಲೀಸ್ ಸಿಗಲಿ ಅಂತ. ಆವಾಗ ಆ ಕಡೆಯಿಂದ ಒಂದು ವ್ಯಕ್ತಿ ನಮ್ಮ ಕಡೆಗೇ ನಡ್ಕೊಂಡು ಬರ್ತಾಯಿದ್ದ. ನಮ್ಮ ಕಡೆಗೆ ನಡ್ಕೊಂಬಂದು ಅವನು ಕೀ ತೋರಿಸ್ದ, ಮನೆ ಕೀ ತೋರಿಸ್ಬಿಟ್ಟು ಇದು ನಿಮ್ದಾ ಅಂತ. ಅಂದರೆ ಎಷ್ಟು ಶಾಕ್ ಆಯಿತು ಅಂದರೆ, ಹೌದು ನಮ್ಮನೆ ಕೀನೇ ಇದು. ಆಟೋ ಡ್ರೈವರ್ ಅವರು ಅಂದರೆ ಇವಾಗ ಎಷ್ಟು ಐ ಥಿಂಕ್ ಅರೌಂಡ್ 8:15 8:30 ಅಂದ್ಕೊಳ್ಳಿ, 8ish ಆ ಟೈಮಲ್ಲಿ ಈ ಆಟೋದವರೆಲ್ಲ ಅಷ್ಟು ಬೇಗ ಮನೆಗೂ ಹೋಗಲ್ಲ. ಆ್ಯಂಡ್ ಅವ್ರು ಹೇಗೆ ಹಿಂದ್ಗಡೆ ಸೀಟಲ್ಲಿ ನಾವು ಬಿಟ್ಟಿದ್ರೆ ಅದನ್ನು ಹೇಗೆ ಅವರು ನೋಡಿರ್ತಾರೆ. ಆ್ಯಂಡ್ ಇದೊಂಥರ ಮಿರಾಕಲ್ ಅಲ್ವಾ. ಆ್ಯಂಡ್ ಆಟೋ ಡ್ರೈವರು ಹುಡ್ಕೊಂಡು ಬರೋದಂದರೆ ಏನು, ನಾವು ಕಾರ್ನರಲ್ಲಿ ಹತ್ಕೊಂಡಿದ್ದು, ಅವರು ಆ ರೋಡನ್ನು ಪೂರ್ತಿ ಹುಡ್ಕೊಂಡು ಬಂದು ಇದು ನಿಮ್ದು ಕೀ ಅಂತ ನಮಗೆ ಕೇಳಿದ್ರು. ಸೊ ಇಟ್ ವಾಸ್ ವೆರಿ ಸರ್ಪ್ರೈಸಿಂಗ್ ಆ್ಯಂಡ್ ಶಾಕಿಂಗ್. ಹೌದು ಅಂತ ಕೀ ಇಸ್ಕೊಂಡ್ವಿ, ಅದೆಲ್ಲ ಮುಗೀತು. ಸೊ ಅದೊಂದು ಇನ್ಸಿಡೆಂಟ್. ಆದರೆ ಈ ಥರ ಇನ್ಸಿಡೆಂಟ್ಸು ತುಂಬ ನಡೆದಿದೆ ನನ್ನ ಲೈಫಲ್ಲಿ. ನಾ ಬ್ಯಾಂಗ್ಳೂರಿಗೆ ಬಂದಾಗಲೂ ಅಷ್ಟೇ, ನಾನು ಇಲ್ಲಿ ಸರ್ವೈವ್ ಆಗ್ತೀನಿ. ಈಗ ನಮ್ಮ ಡ್ಯಾಡಿ ನನ್ನ ಜೊತೆ ಮಾತಾಡ್ತಾ ಇರಲಿಲ್ಲ, ಸ್ವಲ್ಪ ಆ ಫೇಸ್ ತುಂಬ ಕ್ರಿಟಿಕಲ್ ಆಗಿತ್ತು ನನಗೆ. ಆ ಟೈಮಲ್ಲೆಲ್ಲ ಆಂಜನೇಯನೇ ನನ್ನ ಜೊತೆ ನಿಂತಿದ್ದು. ಬಟ್ ನಾನು ಎಲ್ಲೇ ಇದ್ರೂ ನಾವು ಫಸ್ಟು ಇದ್ದಿದ್ದು ನಾಗರಬಾವಿ ಹತ್ರ ನಾನು ಇದ್ದಿದ್ದ ಮನೆಗಿಂತ ಒಂದು ಸ್ವಲ್ಪ ದೂರದಲ್ಲಿ ದೇವಸ್ಥಾನ ಇತ್ತು, ಆಂಜನೇಯನ ಟೆಂಪಲ್. ಸೊ ಎವ್ರಿ ಸ್ಯಾಟರ್ಡೆ ನಾನು ಮಿಸ್ ಮಾಡದೆ ಹೋಗ್ತಾ ಇದ್ದೆ, ಹನುಮಾನ್ ಚಾಲೀಸ ಹೇಳ್ತಿದ್ದೆ ಆ್ಯಂಡ್ ಆಂಜನೇಯನ ಟೆಂಪಲಿಗೆ ಹೋಗಿ ಬರ್ತಾಯಿದ್ದೆ. ಸೊ ಅದೇ ಒಂದು ನನಗೆ ರಿಲೀಫ್ ಇದ್ದಿದ್ದು ಬೆಂಗಳೂರಲ್ಲಿ. ಮತ್ತು ನನಗೆ ಫುಡ್ ಆರ್ಡರ್ ಮಾಡೋಕ್ಕೂ ಗೊತ್ತಿರಲಿಲ್ಲ. ಪಿಜ್ಜಾ ಒಂದೇ ಪಿಜ್ಜಾನ ನಾನು ಡಾಮಿನೋಸಲ್ಲಿಂದ ಆರ್ಡರ್ ಮಾಡ್ತಾಯಿದ್ದೆ ಕಾಲ್ ಮಾಡಿ, ಬಿಟ್ಟರೆ ಬೇರೆ ಇನ್ನೇನು ಬರೀ ಪಿಜ್ಜಾ ತಿನ್ನೋದು ಮನೇಲಿರೋದು. ಒಂದು ಸ್ವಲ್ಪ ದಿನ ಆದಮೇಲೆ ನನಗೆ ಶೂಟಿಂಗು ಕಡಿಮೆ ಆಗಿಬಿಟ್ಟಿತ್ತು. ಸೊ ಕೈಯಲ್ಲಿ ಕೆಲಸನೂ ಇರಲಿಲ್ಲ, ಈ ಕಡೆ ಡ್ಯಾಡಿ ಮಾತಾಡಿಸ್ತಾ ಇಲ್ಲ, ಅಂದರೆ ಸಪೋರ್ಟ್ ಇಲ್ಲ ನನಗೆ. ತುಂಬ ಕಷ್ಟ ಆಗ್ಬಿಟ್ಟಿತ್ತು ಲೈಫು. ಬಟ್ ನಾನು ಎಲ್ಲೂ ಅದನ್ನು ಹೇಳ್ಕೊಂಡಿಲ್ಲ. ಯಾಕೆ ಅಂದರೆ ಆ ಟೈಮಲ್ಲಿ ನಾನು ಯಾರ ಹತ್ರನೂ ಹೇಳ್ಕೊತಿರ್ಲಿಲ್ಲ. ಬಿಕಾಸ್ ಒಂದು ಹುಡುಗಿ ಒಬ್ಬಳೇ ಇದ್ದಾಳೆ ಅಂತ ಹೇಳಿದ್ರೆ ಅವ್ರು ಯಾರೇ ಆಗಿರಬಹುದು, ಒಳ್ಳೆಯವರೇ ಇರಬಹುದು, ಬಟ್ ಇಂಟೆನ್ಷನ್ಸ್ ಯಾರ್ಯಾರ್ದು ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನು ಸಿಂಗಲ್ ಹುಡುಗಿರಿಗೆಲ್ಲ ಒಂದು ಸಜೆಸ್ಟ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನೀವು ನಿಮ್ದು ಏನೇ ಕಷ್ಟಗಳಿದ್ರೂ ಡು ನಾಟ್ ಶೇರ್ ಇಟ್ ವಿತ್ ಎನಿಬಡಿ. ಯಾವುದೇ ಸ್ಟ್ರೇಂಜರ್ಸ್ ಆಗಿರ್ಬೋದು ಅಥವಾ ಇವಾಗ ನಿಮಗೆ ಪರಿಚಯ ಆಗಿರೋರ ಹತ್ರ ಏನೂ ಶೇರ್ ಮಾಡ್ಕೊಳ್ಬಾರ್ದು. ಓಕೆ ನಮಗಿದೆ, ನಮ್ಮ ಅಪ್ಪ ಅಮ್ಮನ ಜೊತೆನೇ ಇದ್ದೀನಿ, ನಾನು ಸಿಂಗಲ್ ಆಗಿದ್ದೀನಿ ಅಂತ ಹೇಳಬಾರ್ದು. ನಾನು ಹಾಗೇ ಮೇಂಟೈನ್ ಮಾಡಿದ್ದೆ, ಯಾರ ಹತ್ರನೂ ನಾನು ಒಬ್ಬಳೇ ಇದ್ದೀನಿ ಅಂತ ಹೇಳಿರಲಿಲ್ಲ. ನಾನು ನನ್ನ ರೂಮ್ಮೇಟ್ ಇದ್ವಿ ಅಲ್ಲಿ. ಒಂದು ಸ್ವಲ್ಪ ದಿನ ಆದಮೇಲೆ ಅವಳು ಬೇರೆ ಕಡೆಗೆ ಶಿಫ್ಟ್ ಆದಳು, ನಾನು ಒಬ್ಬಳೇ ಇದ್ದೆ ಅಲ್ಲಿ.
ಸೊ ನಾನು ಯಾರ ಹತ್ರನೂ ನಾನು ಒಬ್ಬಳೆ ಅಂತ ಹೇಳಿಲ್ಲ. ನಾನು ಮನೆಗೆ ಹೋಗೋದು ಶೂಟಿಂಗ್ ಮಾಡೋದ್ರಿಂದ ಮನೆಗೆ ಹೋಗೋದು ಒಂದು ಸ್ವಲ್ಪ ಟೈಮಿಂಗ್ಸ್ ಹೆಚ್ಚು ಕಮ್ಮಿ ಆಗುತ್ತಲ್ಲ, ಅದಕ್ಕೋಸ್ಕರ ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು ಅಂತ ಮೇಲ್ಗಡೆ ಇರ್ತೀನಿ, ಕೆಳಗಡೆ ನನ್ನ ಪೇರೆಂಟ್ಸ್ ಇರ್ತಾರೆ ಅಂತ ಹೇಳಿದ್ದೆ. ಸೊ ಅದನ್ನೇ ನಾನು ವರ್ಷಾನ್ಗಟ್ಲೆ ಮೇಂಟೈನ್ ಮಾಡ್ಕೊಂಡು ಬಂದೆ. ಸೊ ಎಲ್ಲ ಗರ್ಲ್ಸ್ಗೂ ನಾನು ಅದನ್ನೇ ಹೇಳೋದು, ತುಂಬ ಸೇಫ್ ಆಗಿರಿ, ಯಾರನ್ನೂ ಈಸಿಯಾಗಿ ಟ್ರಸ್ಟ್ ಮಾಡಬೇಡಿ. ಅದು ಇವಾಗಿನ ಇದರಲ್ಲಂತೂ ಟ್ರಸ್ಟ್ ಮಾಡೋದು ತುಂಬಾ ಕಷ್ಟ. ಸೊ ಬಿ ವೆರಿ ಕೇರ್ಫುಲ್. ಆ ಸ್ಟ್ರಗ್ಲಿಂಗ್ ಪೀರಿಯಡಲ್ಲೆಲ್ಲ ನನಗೇನೊಂದು ರಿಲೀಫ್ ಇರ್ತಿತ್ತು ಅಂದರೆ, ಸ್ಯಾಟರ್ಡೇಸ್ ಬಂದಾಗ ನಾನು ಆಂಜನೇಯಂಗೆ ದೀಪ ಹಚ್ಚಿ ಆಂಜನೇಯ ಹತ್ರ ಮಾತಾಡ್ತಾ ಇದ್ದೆ. ನಿಜವಾಗ್ಲೂ ನಾನು ಹೆಂಗೆ ಮಾತಾಡ್ತಿದ್ದೆ ಅಂತ ಹೇಳಿದ್ರೆ, ಇವಾಗ ಯಾರಿಗೋ ಏನಾರು ಹೇಳ್ಕೊಳ್ತೀವಲ್ಲ, ನಾನು ಯಾರ ಹತ್ರ ಏನೂ ಜಾಸ್ತಿ ಶೇರ್ ಮಾಡ್ಕೊಳ್ತಿಲ್ಲ. ಐ ಆಮ್ ಸ್ಟಿಲ್ ಆನ್ ಇಂಟ್ರೋವರ್ಟ್ ಪರ್ಸನ್. ಇವಾಗ ನಾನು ಬ್ಲಾಗ್ಸ್ ಮಾಡ್ತಿದ್ದೀನಿ, ಈ ಥರ ಓಪನ್ ಅಪ್ ಆಗಿ ಮಾತಾಡ್ತಾ ಇದ್ದೀನಿ, ನನಗೆ ಒಂದೊಂದ್ಸಲ ಆಶ್ಚರ್ಯ ಆಗುತ್ತೆ, ಓಕೆ ಇಷ್ಟು ನಾನು ಅಂದರೆ ಸ್ವಲ್ಪ ಇದಾಗಿದೆ, ನಂದು ಇಂಪ್ರೂವ್ಮೆಂಟ್ ಆಗಿದೆ ಅಂತ. ಸೊ ನಾನು ಆಂಜನೇಯನ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೆ, ಏನೇನು ನಡೀತು ಎಲ್ಲ ಮತ್ತು ನನಗೇನು ಬೇಕು, ನಾನು ಡಿಮ್ಯಾಂಡ್ ಮಾಡ್ತಿದ್ದೆ, ನನಗಿಂಥದ್ದು ಬೇಕು, ಇದು ಮಾಡು ಅಂತ ಕೇಳ್ಕೊಳ್ತಾ ಇದ್ದೆ. ಅದು ಒಂದು ಟೈಮಲ್ಲಿ ಸ್ಟಾಪ್ ಆಯಿತು. ಅದನ್ನು ಮುಂದೆ ಹೇಳ್ತೀನಿ ಯಾವಾಗ ಅಂತ. ನಾನು ಕೇಳ್ತಿದ್ದೆ ಆ್ಯಂಡ್ ನಾನು ಕೇಳಿದ್ದೆಲ್ಲ ನಡೀತಾ ಇತ್ತು. ಫಾರ್ಚುನೇಟ್ಲಿ ನಾನು ಕೇಳಿದ್ದೆಲ್ಲ ನಡೀತಾ ಇತ್ತು. ಫಾರ್ ಎಕ್ಸಾಂಪಲ್, ನನ್ನ ಫಸ್ಟ್ ಸೀರಿಯಲ್ ಸೌಭಾಗ್ಯವತಿ, ನಾನು ಫಸ್ಟು ಮಧುಬಾಲ ಮಾಡ್ತಾಯಿದ್ದೆ. ಮಧುಬಾಲ ಅದೇ ಸ್ವಲ್ಪ ಶೂಟಿಂಗೆಲ್ಲ ಕಡಿಮೆ ಆಗೋಯಿತು, ನನಗೆ ತಿಂಗಳಲ್ಲಿ 2 ದಿನ ಏನೋ ಬರ್ತಾಯಿತ್ತು ಅದು. ಸೊ ಅವ್ರು ಆ್ಯಕ್ಚುಲಿ ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ಬೇರೆ ಅವ್ರದ್ದು. ಈಗ ಅಗ್ನಿಸಾಕ್ಷಿಲಿ ಏನೋ ಅದೇ ಈಗ ಅಗ್ನಿಸಾಕ್ಷಿ ಸೀರಿಯಲ್ಗೆ ಲಕ್ಷ್ಮೀ ಬಾರಮ್ಮಯಿಂದ ಇವರು ಅವ್ರ ಆ ಥರ ಮರ್ಜ್ ಮಾಡಿದ್ರಲ್ಲ, ಆ ಥರ ಏನೋ ಮರ್ಜ್ ಮಾಡಬೇಕು ಈ ಸೀರಿಯಲ್ನ ಮಧುಬಾಲದಿಂದ ನನ್ನ ಇನ್ನೊಂದು ಸೀರಿಯಲ್ಗೆ ಅಟ್ಯಾಚ್ ಮಾಡಬೇಕು ಅಂತ ಆ ಥರ ಏನೇನೋ ಸಮಥಿಂಗ್ ಪ್ಲ್ಯಾನ್ ಇತ್ತು. ಅದನ್ನು ಹೇಳಿದರು ನಂಗೆ ಡೈರೆಕ್ಟರ್. ಸೊ ಐ ವಾಸ್ ವೆಯ್ಟಿಂಗ್, ಮೋಸ್ಟ್ಲಿ ಅವ್ರದ್ದೇನೋ ಇದೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಹೋಗ್ತಾ ಅದೊಂದು ಸ್ವಲ್ಪ ಚೇಂಜ್ ಆಯಿತು, ಆ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗಿಲ್ಲ. ಸೊ ಅವಾಗ ಏನಾಯಿತು, ನಾನು ಯಾವುದೇ ಸೀರಿಯಲ್ಸ್ ಆಫರ್ಸ್ ಬಂದರೂ ನಾನು ಅದನ್ನು ಕನ್ಸಿಡರ್ ಮಾಡ್ತಿಲ್ಲ. ಆ್ಯಂಡ್ ಅವಾಗ ಏನಂತ ಹೇಳಿದ್ರೆ, ನನಗೆ ಹೊಸದಲ್ವಾ, ಇಂಡಸ್ಟ್ರಿ ಹೊಸದು, ಜನರು ಹೊಸಬ್ರು. ಇವಾಗ ಈ ಸೆಟ್ಟಿಂದ ಇನ್ನೊಂದು ಸೆಟ್ಟಿಗೆ ಹೋದರೆ ಅಲ್ಲಿ ಹೇಗಿರುತ್ತೋ ಅದೊಂದು ಸ್ವಲ್ಪ ಭಯ ಇರ್ತಿತ್ತು ನನಗೆ. ಸೊ ನಾನು ತೋರಿಸ್ಕೊಳ್ತಿಲ್ಲ ಹೊರಗಡೆ, ಬಟ್ ನಾನು ಒಳಗಡೆ ಇರ್ತಿತ್ತು. ಸೊ ಮಧುಬಾಲ ಸೆಟ್ ನನಗೆ ಅಡ್ಜಸ್ಟ್ ಆಗಿತ್ತು. ಅಲ್ಲಿರೋರೆಲ್ಲ ಅಂದರೆ ಅಲ್ಲಿರೋದು ಅಂದರೆ ಅಭ್ಯಾಸ ಆಗಿತ್ತಲ್ಲ, ಸೊ ಒಂದು ಕಂಫರ್ಟ್ ಝೋನ್ ಇತ್ತು. ಸೊ ನಂಗೆ ಮತ್ತೆ ಇನ್ನೊಂದು ಸೆಟ್ಟಿಗೆ ಹೋಗೋದಕ್ಕೆ ಏನೋ ಒಂಥರ ಭಯ. ಸೊ ನಾನು ಇಲ್ಲೇ ಇರಲಿ ಪರವಾಗಿಲ್ಲ, ಆ್ಯಂಡ್ ಕಂಟಿನ್ಯೂ ಮಾಡಬೇಕನ್ನೋದು ಇರಲಿಲ್ಲ ನನಗೆ ಇಲ್ಲಿ. ಸೊ ಅದು ಏನೇನೋ ಆಗಿ ಕಂಟಿನ್ಯೂ ಆಯಿತು. ಸೊ ನಾನು ಇಲ್ದು ಅದೊಂದು ಸೀರಿಯಲ್ ಮಾಡಿ ಮತ್ತೆ ವಾಪಸ್ ನಾನು ಸ್ಟಡೀಸ್ ಕಂಟಿನ್ಯೂ ಮಾಡಬೇಕಂತಲೇ ಇದ್ದಿದ್ದು. ಬಟ್ ಅದಾಗಿಲ್ಲ. ಒಂದಾದ್ಮೇಲೆ ಒಂದು ಸೀರಿಯಲ್ ಬಂತು, ಇಲ್ಲೇ ನಾನು ಇದೇ ಪ್ರೊಫೆಷನ್ ಆಗೋಯ್ತು. ಸೊ ಆಗೇನಾಯಿತು, ನಂಗೆ ಯಾವಾಗ ಗೊತ್ತಾಯಿತು ಆ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗಲ್ಲ ಅಂತ. ಆ್ಯಂಡ್ ನನ್ನ ಶೂಟಿಂಗ್ ಡೇಟ್ಸು ತುಂಬ ಕಡಿಮೆ ಇತ್ತು, ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು ನನಗೆ. ಅದಕ್ಕೋಸ್ಕರ ಇನ್ನೊಂದು ಸೀರಿಯಲ್ ಆಡಿಷನ್ ಬಂದಾಗ ನಾನು ಅದನ್ನು ಅಟೆಂಡ್ ಮಾಡಿದೆ. ಬೇರೆ ಅಂದರೆ ಯಾವುದನ್ನು ಅಟೆಂಡ್ ಮಾಡೋಕ್ಕೆ ಹೋಗ್ತಿಲ್ಲ ನಾನು. ಆವತ್ತು ಸೌಭಾಗ್ಯವತಿ ಸೀರಿಯಲ್ ರವಿಕಿರಣ್ ಸರ್ ನನಗೆ ಕಾಲ್ ಮಾಡಿ ಅಪ್ರೋಚ್ ಮಾಡಿದ್ರು. ಹೋಗಿ ಆಡಿಷನ್ ಕೊಟ್ಟೆ. ನಂಗೆ ಆ ಸೆಟ್ ತುಂಬ ಅಡ್ಜಸ್ಟ್ ಆಗಿಬಿಡ್ತು. ಆಡಿಷನ್ನೇ ಸುಮಾರು ಹೊತ್ತು ಮಾಡಿದ್ರು, 1 hour ಏನೋ ಮಾಡಿದ್ರು ನನಗೆ. ಆ್ಯಂಡ್ ಚಾನಲಿಂದ ಒಂದು ಹುಡುಗಿನ ಕಳಿಸಿದ್ರು. ಆ ಹುಡುಗಿದು ನಂದು ಇಬ್ಬರದು ಅಟ್ ಅ ಟೈಮ್ ಆಡಿಷನ್ ಮಾಡ್ತಾಯಿದ್ರು. ನಂದು ಒಂದು ಶಾರ್ಟ್ ತೊಗೊಳ್ಳೋದು, ಅದಾದಮೇಲೆ ಆ ಹುಡುಗಿದು ಸೇಮ್ ಶಾರ್ಟ್ ತೊಗೊಳ್ಳೋದು, ಆ ಥರ ಮಾಡ್ತಿದ್ರು. ಸೊ ಮುಗೀತು ಆಡಿಷನ್. ಮನೆಗೆ ಬಂದಮೇಲೆ ನಾನು ಸಂಜೆ ದೇವ್ರಿಗೆ ದೀಪ ಹಚ್ಚಿ ನಾನು ಆಂಜನೇಯನ ಕೇಳಿದೆ. ಬಿಕಾಸ್ ನನಗೆ ಆ ಸೆಟ್ ಒಂಥರ ಅಡ್ಜಸ್ಟ್ ಆಯಿತು ಅವತ್ತೇ. ಆವಾಗ ನಾನು ಆಂಜನೇಯಂಗೆ ಹೇಳಿದೆ, ಆ ಹುಡುಗಿಗೆ ಇನ್ನೂ ಬೆಟರ್ ಸಿಗಲಿ ಬೇಕಾದರೆ, ಬಟ್ ಈ ಸೀರಿಯಲ್ ನನಗೆ ಸಿಗಬೇಕು. ಅದು ನೂನ್ ಸ್ಲಾಟ್ ಅಂತಲೂ ಗೊತ್ತಾಯಿತು ನನಗೆ, ನೂನ್ ಸ್ಲಾಟ್. ಬಟ್ ಏನೇ ಆಗಿಲ್ಲ, ಇಟ್ಸ್ ಓಕೆ, ಆ ಹುಡುಗಿಗೆ ಇದಕ್ಕಿಂತ ಬೆಟರ್ ಆಪರ್ಚುನಿಟಿ ಸಿಗಲಿ ಬೇಕಾದರೆ, ಬಟ್ ನನಗೆ ಇದೇ ಸೀರಿಯಲ್ ಸಿಗಲಿ, ನನಗಿಲ್ಲಿ ಅಡ್ಜಸ್ಟ್ ಆಗಿದೆ, ನನಗೆ ಇದೇ ಸೀರಿಯಲ್ ಸಿಗಲಿ. ಹನು ಅಂತ ಮಾತಾಡೋದು, ಕಾನ್ವರ್ಸೇಟ್ ಮಾಡೋದು ಆಂಜನೇಯನ ಜೊತೆ. ಸೊ ನಂಗೆ ಇದೇ ಸಿಗಬೇಕು ಹನು ಪ್ಲೀಸ್ ಅಂತ ನಂದು ತುಂಬ ಬೇಕು. ಆದರೆ ತುಂಬ ಅಂದರೆ ಏನೇ ಆಗಬೇಕು ಅಂತ ಹೇಳಿದ್ರೆ ನಾನು ಆಂಜನೇಯನ ಕೇಳ್ಕೊಳ್ತಾ ಇದ್ದೆ, ಇದಾಗಬೇಕು, ಇದು ಮಾಡಿಕೊಡು ನನಗೆ ಅಂತ. ಆ್ಯಂಡ್ ಅದು ಆಗ್ತಾ ಇತ್ತು. ಸೊ ಆ ಒಂದು ನಂಬಿಕೆ, ಇವಾಗ ನೀವು ಯಾವುದೇ ದೇವರನ್ನ ಭಕ್ತಿಯಿಂದ ಆ ನಂಬಿಕೆಯಿಂದ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಅದು ನಡೆಯುತ್ತೆ. ನನ್ನ ಲೈಫಲ್ಲಿ ಅದಾಗಿದೆ. ಸೊ ಆ ಸೀರಿಯಲ್ ನನಗೆ ಬಂತು, ಅದಾಯಿತು. ಈ ಥರ ತುಂಬ ಇನ್ಸಿಡೆಂಟ್ಸ್ ಆಗಿದೆ ನನ್ನ ಲೈಫಲ್ಲಿ. ಆ್ಯಂಡ್ ಆ ಮನೆ ಬಿಟ್ಟು ನಾನು ಇನ್ನೊಂದು ಮನೆಗೆ ಶಿಫ್ಟ್ ಆದೆ. ಅಲ್ಲೊಬ್ಳು ರೂಮ್ಮೇಟ್ ಇದ್ಲು ನನಗೆ. ಇದೊಂದು ಇನ್ಸಿಡೆಂಟು. ಅವಳು ಸೀರಿಯಲ್ ಆರ್ಟಿಸ್ಟೇ. ಅವಳು ಒಂದಿನ ಡಬ್ಬಿಂಗ್ಗೆ ಅಂತ ಅವಳು ಆರ್ ನಗರಿಗೆ ಬಂದಿದ್ವಿ, ರಾಜರಾಜೇಶ್ವರಿ ನಗರಿಗೆ. ನಾವಿದ್ದಿದ್ದು BTM ಲೇಔಟಲ್ಲಿ. ಸೊ ತುಂಬ ಡಿಸ್ಟೆನ್ಸು, ಟ್ರಾಫಿಕ್ಕು ಮತ್ತು ತುಂಬ ಡಿಸ್ಟೆನ್ಸ್ ಅಲ್ವಾ. ಅಲ್ಲಿ ಡಬ್ಬಿಂಗ್ ಮುಗಿಸ್ಕೊಂಡ್ಳು. ಮುಗಿದ್ಮೇಲೆ ಆ್ಯಕ್ಚುಲಿ 10:30 ಏನೋ ಆಗಿಬಿಟ್ಟಿತ್ತು ನೈಟು. ಸೊ ಆ ಟೈಮಲ್ಲಿ ನಮಗೆ ಆಟೋ ಸಿಗ್ತಾ ಇರಲಿಲ್ಲ. ಯಾವ ಆಟೋ ಬಂದ್ರೂ BTM ಲೇಔಟಿಗೆ ಬರಲ್ಲ ಅಂತ ಹೇಳ್ತಾಯಿದ್ರು. ಸೊ ನಾವಿಬ್ಬರೇ ಹುಡುಗಿರು, ಭಯ ಆಗ್ತಿತ್ತು. ಹೊಸ ಏರಿಯಾ, ನಮಗೆ ಈ ಏರಿಯಾ ಅಷ್ಟು ಫೆಮಿಲಿಯರ್ ಇರಲಿಲ್ಲ ಆವಾಗ. ಸೊ ಏನು ಮಾಡೋದು, ಯಾವ ಆಟೋ ಬಂದ್ರೂ ಅಷ್ಟೇ
BTM ಲೇಔಟಿಗೆ ಬರ್ತೀರಾ ಅಂದರೆ ಇಲ್ಲ ಬರಲ್ಲ ಅಂದ್ಬಿಟ್ಟು ಹೋಗ್ತಾಯಿದ್ರು. ಕೆಲವೊಂದು ಆಟೋಗಳು ಬರಲ್ಲ ಅಂತ ಹಾಗೆ ಹೋಗ್ತಿದ್ವು, ಇನ್ನು ಕೆಲವು ಆಟೋಗಳು BTM ಲೇಔಟ್ ಅಂದ ತಕ್ಷಣ ಹೋಗ್ಬಿಡ್ತಿದ್ರು. ಸೊ ನಾನು ಏನು ಮಾಡೋದು ಅಂತ ಅಂದ್ಕೊಂಡು ಬೇಡ್ಕೊಂಡೆ ಆಂಜನೇಯನ, ಅವನು ಪ್ಲೀಸ್ ಇವಾಗ ಆ ಕಾರ್ನರಿಂದ ಒಂದು ಆಟೋ ಬರಲಿ, ಆ ಆಟೋ ನಾವು ಹೇಳಿ ಜಾಗಕ್ಕೆ ಬರಲಿ ಅಂತ. ಸೊ ಬೇಡ್ಕೊಂಡು ಅವಳಿಗೆ ಹೇಳಿದೆ, ಏನೋ ಒಂದು ಕಾನ್ಫಿಡೆನ್ಸ್ ನನಗೆ. ಅವಳಿಗೆ ಹೇಳಿದೆ, ಅಲ್ಲೊಂದು ಆಟೋ ಬಂತು ಆಯಿತಾ, ಒಂದು ಸ್ವಲ್ಪ ದೂರದ್ದು ಹೋಗ್ತಿದ್ದ ಹಾಗೆ ಒಂದು ಆಟೋ ಬಂತು. ಆ ಆಟೋಗೆ ನಾನು ಹೇಳಿದೆ, ಇವಾಗ ಕೇಳಿ ಹೋಗು ಅದನ್ನು, ಅದು ಬರುತ್ತೆ, ಹೋಗಿ ಕೇಳು ಅಂತ. ಆವಾಗ ಅವಳು ಹೋಗಿ ಅಲ್ಲಿ ದೂರ ಹೋಗಿ ಕೇಳ್ತಾ ಇದ್ಲು, ಕೇಳಿಬಿಟ್ಟು ಹಿಂಗೆ ಕರೆದ್ಲು. ಸೊ ಹೋದೆ, ಆ ಆಟೋ ಬಂತು, BTM ಲೇಔಟಿಗೆ ಬಂತು. ಸೊ ಯುವರ್ ಸೇಫ್. ಸೊ ಈ ಥರ ಚಿಕ್ಕ ಪುಟ್ಟ ಇನ್ಸಿಡೆಂಟ್ಗಳು ಸುಮಾರಾಗಿದೆ ನನ್ನ ಲೈಫಲ್ಲಿ. ಸೊ ಆವಾಗ ಏನಂತ ಹೇಳಿದ್ರೆ, ನಾನು ಇನ್ನೂ ಆವಾಗ ಚಿಕ್ಕವಳು, ಅಂದರೆ ಹೊಸ ಸಿಟಿಗೆ ಹೊಸಬ್ಳು, ಐ ವಾಸ್ ಟೂ ನೈವ್. ನನಗೆ ಏನಂದರೆ ಒಂಥರ ನನಗೆ ಸಪೋರ್ಟ್ ಸಿಸ್ಟಮ್ ಅಂತ ಇದ್ದಿದ್ದು ಒನ್ ಆ್ಯಂಡ್ ಓನ್ಲಿ ಆಂಜನೇಯ. ಸೊ ನಾನು ಏನೇ ಆಗಬೇಕಿದ್ದರೂ ಆಂಜನೇಯನೇ ಕೇಳ್ತಿದ್ದು, ಆಂಜನೇಯನ ಹತ್ರನೇ ಮಾತಾಡ್ತಿದ್ದು. ಇನ್ನೂ ಸುಮಾರು ಈ ಥರ ಇನ್ಸಿಡೆಂಟ್ಗಳು ನಡೆದಿದ್ದಾವೆ. ಆ್ಯಂಡ್ ನಾನು ಹೇಳ್ದಾಗೆ, ಯಾವಾಗ ನಾನು ಕೇಳೋದನ್ನ ಬಿಟ್ಟೆ ಆಂಜನೇಯನ ಅಂತ ಹೇಳಿದ್ರೆ, ನನ್ನ ಲೈಫಲ್ಲಿ ಒಂದು ಪಾಯಿಂಟ್ ಬಂತು. ತುಂಬ ಅಂದರೆ ತುಂಬ ವಿಚಾರಗಳು ನಾನು ಕುಗ್ಗೋಗ್ಬಿಡ್ಬೇಕು ಅಷ್ಟೆಲ್ಲ ನಡೆದಿದೆ ನನ್ನ ಲೈಫಲ್ಲಿ. ಬಟ್ ಅದೆಲ್ಲನೂ ನಾನು ದಾಟ್ಕೊಂಡು ಬಂದಿದ್ದೀನಿ ಅಂದರೆ ನಿಜವಾಗ್ಲೂ ಅದು ಆಂಜನೇಯ ಇದ್ದಾನೆ ಅನ್ನೋ ಒಂದು ಧೈರ್ಯ. ನನಗೆ ಮಾತಾಡ್ತಾ ಇದ್ದರೆ ನಾನು ಒಂಥರ, ನನ್ನ ಯಾವಾಗಲೂ ಅಷ್ಟೇ ಆಂಜನೇಯನ ಬಗ್ಗೆ ಮಾತಾಡುವಾಗ ತುಂಬ ಇಮೋಷ್ನಲ್ ಆಗಿಬಿಡ್ತೀನಿ. ಆ್ಯಂಡ್ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಳ್ಳುವಾಗಲೂ ಅಷ್ಟೇ ಒಂದೊಂದು ಸಲ ನನ್ನ ಕಣ್ಣು ತುಂಬ್ಕೊಂಡ್ಬಿಡುತ್ತೆ. ನನ್ನ ಮದುವೆ ಟೈಮಲ್ಲೂ ಅಷ್ಟೇ, ನಾನು ಇನ್ವಿಟೇಷನ್ನ ಆಂಜನೇಯನಿಗೆ ಕೊಡೋಕ್ಕೆ ಹೋದಾಗ ನನಗೆ ಗೊತ್ತಿಲ್ಲದ ಹಾಗೆ ನಾನು ಅಳ್ತಾ ಇದ್ದೆ. ನಂಗೆ ಅದೊಂಥರ ಎಂಬ್ಯಾರಸ್ ಆಗುತ್ತೆ, ನನಗೆ ಯಾರು ಮುಂದೆನಾದ್ರು ಅಳಬೇಕು. ಅದು ನನ್ನ ಪರ್ಸ್ನಲ್ ವಿಚಾರಕ್ಕೆ. ನಾವು ಶೂಟಿಂಗ್ ಮಾಡೋದು, ಆ್ಯಕ್ಟರ್, ಅದು ಡಿಫ್ರೆಂಟ್. ಬಟ್ ನಮ್ಮ ಪರ್ಸ್ನಲ್ ವಿಷಯಕ್ಕೆ ಇವಾಗ ನಾನು ಕ್ಯಾಮ್ರಾ ಮುಂದೆನೇ ಕೂತ್ಕೊಂಡು ನನ್ನ ವಿಚಾರ ಹೇಳ್ಕೊಂಡು ಅಳೋದು ಅಂದರೆ ನನಗೆ ಅದು ಇಷ್ಟ ಆಗಲ್ಲ. ಸೊ ಅವತ್ತು ಪುರೋಹಿತರು ಬರ್ತಾ ಇದ್ದಾರೆ, ನನಗೆ ಕಂಟ್ರೋಲ್ ಆಗ್ತಾಯಿಲ್ಲ, ನಂಗೆ ಫುಲ್ಲು ಬರ್ತಾ ಇದೆ ಕಣ್ಣಲ್ಲಿ ನೀರು. ಏಕೆಂದರೆ ನನ್ನ ಮದುವೆ ನಡೀತಿದೆ, ಇವತ್ತು ನಾನು ಆಂಜನೇಯ ಮುಂದೆ ನಿಂತ್ಕೊಂಡೆ. ನನ್ನ ತಂದೆ ತಾಯಿ ಇರಲಿಲ್ಲ ಅವತ್ತು. ಅವರು ಅಂದರೆ ಐ ಲಾಸ್ಟ್ ದೆಮ್ ಡ್ಯೂರಿಂಗ್ ಕೋವಿಡ್, ಗೊತ್ತಿದೆ ಆಲ್ರೆಡಿ ನಿಮಗೆಲ್ಲ. ನನ್ನ ತಂದೆ ತಾಯಿ ಎಲ್ಲ ಆಂಜನೇಯನೇ. ಅವ್ನ ಮುಂದೆ ನಿಂತ್ಕೊಂಡು ನಾನು ಇನ್ವಿಟೇಷನ್ನ ಹಿಡ್ಕೊಂಡು ನಿಂತಾಗ ನಂಗೆ ಅದೇನೋ ಒಂಥರ ತುಂಬ ಇಮೋಷ್ನಲ್ ಆಗಿಬಿಟ್ಟೆ. ಸೊ ಆ ಥರ ನನಗೆ, ಅಂದರೆ ನಂಗೆ ಇಮೋಷ್ನಲ್ ಆಗಕ್ಕೆ ಇಷ್ಟ ಇಲ್ಲ. ನಾನು ಹೇಳಿದಾಗೆ ತುಂಬ ಘಟನೆಗಳು ನಡೆದಿದೆ, ತುಂಬ ಕುಗ್ಗೋಗ್ಬಿಡ್ಬೇಕಿತ್ತು ನಾನು. ಬಟ್ ನನಗೆ ಒನ್ ಆ್ಯಂಡ್ ಓನ್ಲಿ ಧೈರ್ಯ ಏನಂದರೆ ಆಂಜನೇಯ. ಬಟ್ ಟುಡೇ ಐ ಆಮ್ ಗುಡ್, ಐ ಆಮ್ ಇನ್ ಅ ಗುಡ್ ಪ್ಲೇಸ್ ಬಿಕಾಸ್ ಆಫ್ ಹಿಮ್ ಓನ್ಲಿ. ಸೊ ಒಂದು ಇನ್ಸಿಡೆಂಟ್ ನನಗೆ ಏನು ಚೇಂಜ್ ಮಾಡ್ತು ಅಂತಂದರೆ, ನನಗಿಂತ ಚೆನ್ನಾಗಿ ನನ್ನ ಲೈಫ್ ಡಿಸಿಷನ್ಸ್ನ ಅವನೇ ತೊಗೊಳ್ತಾನೆ ಅಂತ. ನನಗದು ಮನವರಿಕೆ ಆಯಿತು ಆ ಇನ್ಸಿಡೆಂಟಿಂದ. ಏನಂತ ಹೇಳಿದ್ರೆ, ನಾನು ತುಂಬ ಒಂದು ಪಾಯಿಂಟಲ್ಲಿ ಡಿಪ್ರೆಸ್ಡ್ ಆಗಿಬಿಟ್ಟಿದ್ದೆ, ತುಂಬ ಐ ವಾಸ್ ಲಾಸ್ಟ್. ಆ ಟೈಮಲ್ಲಿ ನನಗಿದು ಬೇಕು, ಇದೊಂದು ಆಗಬೇಕು ಅಂತ ನಾನು ಆಂಜನೇಯಂಗೆ ಕಾಯಿ ಕಟ್ತಾರಲ್ಲ, ಸೊ ಅದು ಕಾಯಿ ಕಟ್ಟೋಕ್ಕೆ ಅಂತ ಹೋಗಿದ್ದೆ ಟೆಂಪಲ್ಗೆ. ಕಾಯಿ ಕಟ್ಬಿಟ್ಟು ಬಂದೆ, ಇದು ನಡೀಲಿ ಅಂತ ಕೇಳಿಕೊಂಡೆ. ತುಂಬ ತುಂಬ ಪ್ಯೂರ್ ಇದರಲ್ಲಿ ಕೇಳಿಕೊಂಡೆ. ಆ್ಯಂಡ್ ಅಷ್ಟೇ ಕಟ್ಟುನಿಟ್ಟಾಗಿ ಆ ವ್ರತನ ಮಾಡಿದೆ ನಾನು. ಎವ್ರಿ ಡೇ ಶ್ಲೋಕ ಹೇಳೋದನ್ನು ಮಿಸ್ ಮಾಡಿರೋದು, 21 ಟೈಮ್ಸ್ ಏನೋ ಹೇಳಬೇಕಿತ್ತು. ಎವ್ರಿ ಡೇ ವಿದೌಟ್ ಮಿಸ್ ಶ್ಲೋಕ ಹೇಳ್ತಿದ್ದೆ. ತುಂಬ ಸ್ಟ್ರಿಕ್ಟಾಗಿ ಅದನ್ನು ಪಾಲಿಸ್ದೆ ನಾನು. ಬಟ್ ನಾನು ಏನು ಅಂದ್ಕೊಂಡಿದ್ದೆ ಅದು ಆಗಿಲ್ಲ. ಆವಾಗ ನಂಗೆ ತುಂಬ ಕೋಪ ಬಂತು. ನಾನು ತುಂಬ ಬೈಕೊಂಡೆ ಆಂಜನೇಯನ, ಎದುರುಗಡೆನೇ ಬೈದೆ ನಾನು. ನೀನು ಹಿಂಗೆ ಮಾಡಿಬಿಟ್ಟೆ ನನ್ನ ಲೈಫ್ನ, ದಿಸ್ ಇಸ್ ನಾಟ್ ರೈಟ್, ಇದು ಬೇಡ ನನಗೆ, ಈ ಥರ ಬೇಡ, ನನಗೆ ಅದೇ ಹಾಗೆ ಬೇಕು, ನಾನು ಏನು ಅಂದ್ಕೊಂಡಿದ್ದೆ ಅದೇ ಬೇಕು, ನೀನು ಯಾಕೆ ಮಾಡ್ತಾ ಇಲ್ಲ ಅದನ್ನು ಅಂತ ನಾನು ತುಂಬ ಇದು ಮಾಡಿದೆ. ಇವತ್ತು ನನಗೆ ಸಿಲ್ಲಿ ಅನಿಸುತ್ತೆ ಅದು. ಬಟ್ ಆ ದಿನ ನನ್ನ ಹತ್ರ ಐ ಫಾಟ್ ವಿತ್ ಹಿಮ್, ಏನಕ್ಕೆ ಹಿಂಗೆ ಮಾಡಿದೆ ನೀನು ನನಗೆ ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ನನಗದು ರಿಯಲೈಸ್ ಆಯಿತು. ಬಟ್ ಐ ನೆವರ್ ಸ್ಟಾಪ್ಡ್ ಪ್ರೇಯಿಂಗ್ ಹಿಮ್. ನಾನು ಏನು ಮಾಡ್ಬೇಕು ಅದನ್ನ ಮಾಡ್ಕೊಂಡು ಬಂದೆ. ಹಂಗಾಯಿತು ಅಂತ ಹೇಳಿಬಿಟ್ಟು ನಾನು ಆಂಜನೇಯನ ನಂಬದ್ದು ಆಗಲಿ ಅಥವಾ ಆಂಜನೇಯನ ಭಕ್ತಿ ಆಗಲಿ ರೆಡ್ಯೂಸ್ ಆಗಿಲ್ಲ ನನಗೆ. ಬಟ್ ನಾನು ಐ ಫಾಟ್ ವಿತ್ ಹಿಮ್. ಯಾಕೆ ಈ ಥರ ಮಾಡಿದೆ ನೀನು, ನಾನು ನಿನ್ನ ಅಷ್ಟು ನಂಬಿ ಎಲ್ಲ ಮಾಡಿದೆ, ಬಟ್ ಏನು ತಪ್ಪಾಯಿತು, ಎಲ್ಲೇನು ತಪ್ಪಾಯಿತು ಅಂತೆಲ್ಲ ಅಷ್ಟು ಕ್ವಶನ್ ಮಾಡಿದೆ. ಬಟ್ ಹೋಗ್ತಾ ಹೋಗ್ತಾ ನನಗೆ ಅದು ರಿಯಲೈಸ್ ಆಯಿತು, ಇಟ್ ಹ್ಯಾಪನ್ ಫಾರ್ ಗುಡ್. ಇವತ್ತು ನಾನು ಈ ಪ್ಲೇಸಲ್ಲಿದ್ದೀನಿ. ಇವತ್ತು ನನಗೆ ಅನಿಸುತ್ತೆ, ಓಕೆ ಅವತ್ತು ಅದು ನಡೆದಿದ್ದು ಒಳ್ಳೆಯದಕ್ಕೆ ಅಲ್ವಾ. ಸಪೋಸ್ ಅದು ಆಗಿದ್ದಿದ್ರೆ ನಾನು ಇವತ್ತು ಹೀಗಿರ್ತಿರ್ಲಿಲ್ಲ. ಸೊ ಅವತ್ತು ನನಗೆ ಅನ್ನಿಸ್ತು, ನನಗೆ ಯಾವತ್ತು ಅದು ರಿಯಲೈಸ್ ಆಯಿತು ಅವತ್ತು ಅನ್ನಿಸ್ತು, ನನ್ನ ಜೀವನದ ಡಿಸಿಷನ್ಸ್ನ ನನಗಿಂತ ಚೆನ್ನಾಗಿ ಅವನೇ ತೊಗೊಳ್ತಾನೆ. ಆ್ಯಂಡ್ ನನಗೆ ಯಾವುದು ಬೇಕು ಬೇಡ ಅದು ನನಗಿಂತ ಚೆನ್ನಾಗಿ ಅವನಿಗೆ ಗೊತ್ತು. ನನಗೇನು ಒಳ್ಳೆಯದು ಏನು ಕೆಟ್ಟದು ಅನ್ನೋ ಅವನಿಗೆ ಗೊತ್ತು ಅಂತ ಅವತ್ತಿಂದ ನಾನು ಕೇಳಿಕೊಳ್ಳೋದನ್ನು ಬಿಟ್ಬಿಟ್ಟೆ.
ಐ ನೆವರ್ ಆಸ್ಕ್ ಎನಿಥಿಂಗ್. ನಾನು ಜಸ್ಟ್ ಹೇಳ್ತೀನಿ ಅಷ್ಟೇ, ಈ ಥರ ಒಂದಿದೆ, ಇದು ನನ್ನ ಲೈಫಲ್ಲಿ ಒಳ್ಳೇದಾಗುತ್ತೆ ಅಂದರೆ ಓಕೆ, ಇಲ್ಲಾಂದರೆ ಬೇಡ, ನೀನು ಡಿಸೈಡ್ ಮಾಡು. ಡಿಸಿಷನ್ ನಾನು ಅವನಿಗೆ ಬಿಟ್ಬಿಡ್ತೀನಿ. ಯಾವಾಗಲೂ ಇವತ್ತು ಅಷ್ಟೇ, ನಾನು ಏನೇ ಬೇಡ್ಕೊಂಡ್ರು ನಾನು ಇದೊಂದು ಬೇಕು ಅಂತ ಕೇಳ್ಕೊಳಕ್ಕೆ ಹೋಗಲ್ಲ. ಜಸ್ಟ್ ಒಳ್ಳೇದು ಮಾಡು, ಎಲ್ರಿಗೂ ಒಳ್ಳೇದು ಮಾಡು, ನನಗೆ ಒಳ್ಳೇದು ಮಾಡು. ಏನಾದರೂ ಒಂದಿದ್ದರೆ ಇದು ನೋಡು ಹನು, ಇದೇನಾದರೂ ನನ್ನ ಲೈಫಲ್ಲಿ ಒಳ್ಳೇದು ಅಂತ ನಿನಗೆ ಅನಿಸಿದ್ರೆ ಮಾಡು. ಈಗ ಮಗು ವಿಚಾರದಲ್ಲೂ ಅಷ್ಟೇ, ಆ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ ಹೇಳಿದ್ರು ನನಗೆ 5 to 10% ಅಷ್ಟೇ ಚಾನ್ಸಸ್ ಅಂತ. ಫಸ್ಟ್ ಟೈಮ್ ಡಾಕ್ಟರ್ ವಿಸಿಟ್ ಹೋದಾಗ ಆವಾಗ ನಂಗೆ ತುಂಬ ಒಂಥರ ಡಿಸಪಾಯಿಂಟ್ ಆಯಿತು. ಆಗ ನಾನು ಫಸ್ಟ್ ಮಾಡಿದ್ದೆ ಆಂಜನೇಯ. ಫಸ್ಟ್ ಹೋಗಿ ನನಗೆ ಗೊತ್ತಾಗ್ತಿದ್ದ ಹಾಗೇ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂತಲ್ಲ, ಅದಾದಮೇಲೆ ನಾನು ಆಂಜನೇಯನ ಟೆಂಪಲ್ಗೆ ಹೋಗಿ ಆಂಜನೇಯನ ಹತ್ರನೇ ಅದನ್ನು ಶೇರ್ ಮಾಡ್ಕೊಂಡಿದ್ದು. ಅದಾದಮೇಲೆ ಹಾಸ್ಪಿಟ್ಲಿಗೆ ಹೋಗಿ 5 to 10% ಅಂತ ಹೇಳಿದಾಗ ನಂಗೆ ಒಂಚೂರು ಬೇಜಾರಾಯಿತು. ಬಟ್ ವಿರಾಟ್ ವಾಸ್ ಟೆಲ್ಲಿಂಗ್ ಇಟ್ಸ್ ಓಕೆ, ಏನು ತಲೆ ಕೆಡಿಸ್ಕೊಬೇಡ ಅಂತ ವಿರಾಟ್ ಧೈರ್ಯ ತುಂಬಿದ್ರು. ಬಟ್ ನಾನು ಆಂಜನೇಯನ ಟೆಂಪಲ್ಗೆ ಹೋಗಿ ಆಂಜನೇಯನ ಕೇಳ್ಕೊಂಡೆ, ನೋಡು, ಇಫ್ ಯು ಥಿಂಕ್ ದಿಸ್ ಇಸ್ ದ ರೈಟ್ ಟೈಮ್, ನಿನಗೇನು ಅನ್ಸುತ್ತೆ ಅದು ಮಾಡು, ಇಲ್ಲಾಂದರೆ ಇಟ್ಸ್ ಓಕೆ, ಏನೇ ಆದ್ರೂ ನಾನು ಒಳ್ಳೇದಕ್ಕೆ ಅಂತಲೇ ಅಂದ್ಕೊಳ್ತೀನಿ ಅಂತ. ಅದಾಗಿ 3 weeks ಆದಮೇಲೆ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರೇ ಹೇಳಿದ್ರು, ನನಗೆ ಇದೊಂಥರ ಮಿರಾಕಲ್ ಅನ್ನಿಸ್ತಿದೆ, ನಿಮ್ಮದು ರೆಗ್ಯುಲರ್ ಪೀರಿಯಡ್ಸು ಎಲ್ಲ ಇದೆ, ನನಗೆ ಮಿರಾಕಲ್ ಅನ್ನಿಸ್ತಾ ಇದೆ ಇದು ನಿಮಗೆ, ಅಂದರೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗ್ತಿರೋದು. ಸೊ ನನಗೇನೋ ನಂಗೆ ಗೊತ್ತಾಯಿತು, ದಿಸ್ ಇಸ್ ಆಲ್ ಹಿಸ್ ಇದು ಅಂತ, ಹಿಸ್ ಪ್ಲ್ಯಾನ್. ಸೊ ಏನೇ ಒಂದು ಶುರು ಮಾಡಬೇಕಾದ್ರೂ, ಏನೇ ಒಂದು ಇದಿದ್ರೂ ನಾನು ಆಂಜನೇಯನ ಅಷ್ಟೇ ಕೇಳೋದು, ನಿನಗೇನು ಅನಿಸುತ್ತೆ ಅದು ಮಾಡು ಅಂತ. ಪ್ರತಿಯೊಂದು ವಿಚಾರನೂ ಆ ಇನ್ಸಿಡೆಂಟ್ ಆದಮೇಲೆ ನನ್ನ ಲೈಫಲ್ಲಿ ಏನೇ ನಡೆದ್ರೂ ನಾನು ಅದನ್ನು ಅವನಿಗೆ ಬಿಟ್ಬಿಟ್ಟಿದ್ದೀನಿ, ಅವ್ನ ಡಿಸಿಷನ್ಗೆ ಬಿಟ್ಬಿಟ್ಟಿದ್ದೀನಿ. ಸೊ ಹಿ ಹ್ಯಾಸ್ ಪ್ಲೇಡ್ ಎನ್ ಇಮ್ಮೆನ್ಸ್ ರೋಲ್ ಇನ್ ಮೈ ಲೈಫ್ ಟಿಲ್ ಟುಡೇ. ಇವತ್ತೂ ಅಷ್ಟೇ ನನಗೆ ಧೈರ್ಯ ಅಂತಿದ್ರೆ ಅದು ಆಂಜನೇಯನೇ. ಸೊ ನಾನು ನನ್ನ ತಂದೆ ತಾಯಿನ ಕಳ್ಕೊಂಡಾಗಲೂ ಅಷ್ಟೇ, ಆ ಟೈಮಲ್ಲಿ ನಾನು ಅಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂದರೆ ಅದಕ್ಕೆ ಕಾರಣವೇ ಅವನು. ಬಿಕಾಸ್ ನಾನು ನಮ್ಮಮ್ಮನ ತುಂಬ ತುಂಬ ಪ್ರೀತಿಸ್ತಾ ಇದ್ದೆ. ಅವ್ರು ನನ್ನ ಜೊತೆ ಇರುವಾಗ ನಾನು ಅಂದ್ಕೊಳ್ತಿದ್ದೆ, ನಮ್ಮಮ್ಮ ಇಲ್ಲದೆ ನಾನು ಬದುಕೋಕ್ಕೆ ಆಗಲ್ಲ ಅಂತ. ನಾನು ದೇವ್ರ ಹತ್ರ ಬೇಡ್ಕೊಳ್ತಿದ್ದು ಅದೇ, ನಾನು ಅರ್ಧ ಆಯಸ್ಸು ನನ್ನ ಮಮ್ಮಂಗೆ ಕೊಟ್ಬಿಡು, ನಮ್ಮಮ್ಮ ಇರೋವರೆಗೂ, ಅಂದರೆ ನಾನು ಇರೋವರೆಗೂ ನಮ್ಮಮ್ಮ ಇರಬೇಕು, ನಾನು ಹೋದ್ಮೇಲೆ ಓಕೆ, ಬಟ್ ನಾನು ಇರೋವರೆಗೂ ನಮ್ಮಮ್ಮ ಇರಬೇಕು, ಯಾಕೆ ನನಗೆ ಅವ್ರನ್ನ ಬಿಟ್ಟು ಒಂದು ಕ್ಷಣನೂ ಇರೋಕ್ಕಾಗಲ್ಲ ಅಂತ. ಸೊ ಅಷ್ಟು ನಾನು ಡಿಪೆಂಡೆಂಟ್ ಆಗಿದ್ದೆ ಇಮೋಷ್ನಲಿ ನಮ್ಮಮ್ಮನ ಮೇಲೆ. ಅವ್ರು ಹೋದ್ಮೇಲೂ ನಾನು ಇರ್ಬೋದು ಸ್ಟ್ರಾಂಗ್ ಆಗಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆ ಟೈಮಲ್ಲಿ, ಆ ಒಂದು ಪರ್ಟಿಕ್ಯುಲರ್ ಪೀರಿಯಡಲ್ಲಿ ನನ್ನನ್ನು ಅಷ್ಟು ಸ್ಟ್ರಾಂಗ್ ಮಾಡಿದ ಅವನು. ಆ್ಯಂಡ್ ನಮ್ಮ ಮಮ್ಮಿ ಹೋಗಿದ್ದೊಂದು 6-8 monthsಗೆ ಡ್ಯಾಡಿನೂ ಹೋಗ್ಬಿಟ್ರು. ಇಟ್ ವಾಸ್ ಆಲ್ ವೆರಿ ಶಾಕಿಂಗ್. ಏಕೆಂದರೆ ನಮ್ಮಮ್ಮನೂ ತುಂಬ ಹೆಲ್ದಿ ಆಗಿದ್ರು, ಅವ್ರಿಗೆ ಯಾವುದೇ ಥರ ಏನೂ ಡಿಸೀಸ್ ಇರಲಿಲ್ಲ. ಡ್ಯಾಡಿಗೆ ಶುಗರ್ ಇತ್ತು, ಬಟ್ ಹಿ ವಾಸ್ ಫೈನ್. ಅದೇ ಎಲ್ಲ ಒಂಥರ ಆಯಿತು. ಬಟ್ ನಾನೊಂದ್ಸಲ ಅದನ್ನು ನೆನೆಸ್ಕೊಳ್ಳೋಕೆ ಹೋಗಲ್ಲ, ಇದ್ರ ಬಗ್ಗೆ ಇನ್ನೊಂದು ದಿನ ಮಾತಾಡ್ತೀನಿ, ಇವತ್ತು ಬೇಡ, ಇವತ್ತು ಓನ್ಲಿ ಅಬೌಟ್ ಆಂಜನೇಯ. ಸೊ ನನ್ನ ಸಪೋರ್ಟ್ ಸಿಸ್ಟಮ್, ನನ್ನ ಬೆನ್ನೆಲುಬು, ನನ್ನ ಧೈರ್ಯ ಎಲ್ಲನೂ ಆಂಜನೇಯನೇ. ಅದಕ್ಕೆ ನಾನು ಅವನಷ್ಟು ನಂಬ್ತೀನಿ, ಅಷ್ಟು ನನ್ನಲ್ಲಿ ಅವನ ಮೇಲೆ ಅಷ್ಟು ಭಕ್ತಿ ಇದೆ. ಎವ್ರಿ ಡೇ ನಾನು ಮಗುಗೂ ಅಷ್ಟೇ ಆಂಜನೇಯ ಶ್ಲೋಕ ಕೇಳಿಸ್ಬಿಟ್ಟೆ ಮಲ್ಕೊಳ್ಳೋದು. ಆ್ಯಂಡ್ ಇವತ್ತು ನಾನು ಇದ್ರ ಬಗ್ಗೆ ಮಾತಾಡ್ತಿರೋದೇನಕ್ಕೆ ಅಂದರೆ, ದಿಸ್ ಇಸ್ ದ ರೈಟ್ ಟೈಮ್ ಮಾತಾಡೋಕ್ಕೆ ಅಂತ. ಏನೋ ಒಂಥರ ಎಲ್ಲ ಇದನ್ನು ರೀಕಾಲ್ ಮಾಡ್ಕೊಂಡು ಹಾಗಾಗುತ್ತೆ, ಆ್ಯಂಡ್ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಂಡು ಹಾಗಾಗುತ್ತೆ, ಮಗುಗೂ ಇದನ್ನೆಲ್ಲ ಹೇಳ್ದ ಹಾಗಾಗುತ್ತೆ ಅಂತ. ಆ್ಯಂಡ್ ಆ ಕಾಮೆಂಟ್ ಅವ್ರು ಏನು ಮಾಡಿದರು ಅಂದರೆ, ನೀವು ಆಂಜನೇಯನ ಭಕ್ತೆ ಅಲ್ವಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ ಅಂತೆಲ್ಲ ಒಂದಷ್ಟು ಕಮೆಂಟ್ ಮಾಡಿ, ದೊಡ್ಡ ಕಮೆಂಟೇ ಮಾಡಿದ್ರು ಅವರು. ಸೊ ಅದನ್ನು ನೋಡಿದಾಗ ನನಗೆ ಅನ್ನಿಸ್ತು, ಓಕೆ ನಾನು ಇದ್ರ ಬಗ್ಗೆ ಮಾತಾಡೋಣ ಅಂತ. ಸೊ ದ್ಯಾಟ್ ಕಾಮೆಂಟ್ ಇನ್ಸ್ಪೈರ್ಡ್ ಮೀ ಟು ಡೂ ದಿಸ್ ವಿಡಿಯೋ. ಸೊ ನನಗೆ ಖುಷಿ ಆಯಿತು ಈ ವಿಡಿಯೋದಲ್ಲಿ ಇದೆಲ್ಲ ಮಾತಾಡಿದ್ದು. ಐ ಥಿಂಕ್ ಮೇ ಹ್ಯಾವ್ ಮಿಸ್ಡ್ ಫ್ಯೂ ಥಿಂಗ್ಸ್. ಅಂದರೆ ಹೇಳಿದ್ನಲ್ವ, ತುಂಬ ಸಲ ಏನೇನೇನೋ ನಡೆದಿದೆ, ಎಷ್ಟೊಂದು ಸಲ ತೋರಿಸ್ಕೊಂಡಿದ್ದಾನೆ ಆಂಜನೇಯ, ನಾನು ಇದ್ದೀನಿ ನಿನ್ನ ಜೊತೆ ಅಂತ. ಸೊ ಎಲ್ಲ ಇನ್ಸಿಡೆಂಟ್ನೂ ಹೇಳ್ಕೊಂಡು ಕೂತ್ಕೊಂಡ್ಬಿಟ್ರೆ ಪ್ರಾಬ್ಲಿ ಇಡೀ ದಿನ ಬೇಕು ನನಗೆ ಮಾತಾಡೋದಕ್ಕೆ. ಸೊ ಇದೆಲ್ಲ ಒಂದು ಚಿಕ್ಕ ಚಿಕ್ಕ ಇನ್ಸಿಡೆಂಟ್ಗಳನ್ನ ಹೇಳಿದೆ ಅಷ್ಟೇ. ತುಂಬ ನಡೆದಿದೆ ನನ್ನ ಲೈಫಲ್ಲಿ. ಆಂಜನೇಯ ನನ್ನ ಜೊತೆ ಯಾವಾಗಲೂ ನಿಂತಿದ್ದಾನೆ, ಮುಂದೆನೂ ನಿಂತಿರ್ತಾನೆ ಅನ್ನೋ ನಂಬಿಕೆ ನನಗಿದೆ. ಆ್ಯಂಡ್ ಎಸ್, ನೀವೆಲ್ಲರೂ ನನಗೆ ಕಾಮೆಂಟಲ್ಲಿ ತುಂಬ ಜನ ಕೇರ್ ಮಾಡ್ತಿದ್ದೀರಾ, ಇದು ಮಾಡಬೇಡಿ ಅಂತೆಲ್ಲ ಹೇಳ್ತೀರಾ. ನಾನು ಎಲ್ಲನೂ ಓದ್ತಾ ಇರ್ತೀನಿ, ನಿಮ್ಮೆಲ್ರಿಗೂ ನಾನು ರಿಪ್ಲೈ ಕೂಡ ಕೊಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ದ ಕೇರ್ ಆ್ಯಂಡ್ ಕನ್ಸರ್ನ್. ಆ್ಯಂಡ್ ನಾನು ಇನ್ನೊಂದು ಏನು ಹೇಳೋದು ಅಂದರೆ, ನೀವು ಯಾವುದೇ ದೇವ್ರನ್ನ ನಂಬ್ತಾ ಇದ್ರೂ ಮನಸಾರೆ ಭಕ್ತಿಯಿಂದ, ಪೂರ್ತಿ ನಂಬಿಕೆಯಿಂದ, ಸ್ವಚ್ಛ ಮನಸ್ಸಿನಿಂದ ಕೇಳಿಕೊಂಡ್ರೆ ಖಂಡಿತವಾಗ್ಲೂ ಅದನ್ನು ನಡೆಸ್ತಾನೆ. I hope you all like this video. Thank you so much for watching. Stay tuned for my next one. Until then, please do take care of yourselves. Don't forget to like, share and subscribe. Much love.